ಇಂದು ಈ ಕಾರ್ಯಕ್ರಮಕ್ಕೆ ಮತ್ತೆ 2ನೇ ದಿವಸ ನಾನು ಬಂದಿದ್ದೀನಿ. ಮಾವತಾರ್ ಫೌಂಡೇಶನ್ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 22ನೇ ಬ್ಯಾಚ್ 14ನೇ ದಿವಸ, ಅಂದ್ರೆ ದಿನಾಂಕ 16 ಜುಲೈ 2025 ಬುಧವಾರ. ಸಮಯ 3 ರಿಂದ 4:15 ಇದೆ. ಉಪನ್ಯಾಸದ ವಿಷಯ ಭಾರತದ ಪವಿತ್ರ ಸಪ್ತ ನದಿಗಳ ಮಹತ್ವ, ಭಾಗ 2. ನಿನ್ನೆ ನರ್ಮದಾ, ಗೋದಾವರಿ, ಸಿಂಧು, ಕಾವೇರಿ ಬಗ್ಗೆ ನಾವು ವಿಷಯಗಳನ್ನು ತಿಳ್ಕೊಂಡ್ವಿ. ಇದು ಒಂದೊಂದು ನದಿ ಬಗ್ಗೆ ನಾವು ವರ್ಣನೆ ಮಾಡ್ಬೇಕು ಅಂತ ಹೋದ್ರೆ ಒಂದೊಂದು ದಿವಸ ಬೇಕಾಗತ್ತೆ. ಅಂತದ್ರಲ್ಲಿ ಮಹಾನ್ ನದಿಗಳಾದಂತ ಗಂಗಾ, ಯಮುನಾ, ಸರಸ್ವತಿ ಬಗ್ಗೆ ನಾನು ಹೇಳೋದಕ್ಕೆ ನಿನ್ನೆ ಬಹಳ ಕಷ್ಟ ಇತ್ತು. ಗೀತಾ ನಾಯಕ್ ನಟಿ ಅವ್ರಿಗೆ ಹೇಳಿದೆ ಒಂದ್ ದಿವಸದಲ್ಲಿ ಮಾಡೋದು ಕಷ್ಟ ಆಗುತ್ತೆ ಅಂತ. ಪಾಪ ಅವರು ಇಲ್ಲ ಸರ್, ಇನ್ನೊಂದ್ ದಿವಸನೇ ಮಾಡಿ ಅದನ್ನ ಡೀಟೇಲ್ ಆಗಿ ಅಂತ ಹೇಳಿದ್ರು. ಇದಕ್ಕೆ ನಾನು ಔದಾರ್ಯತೆಗೆ ಮೆಚ್ಚಿ ಇವತ್ತು ಅವ್ರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ನಿರೂಪಕಿ ಜ್ಯೋತಿ ಅಂಜನಾ ಅವ್ರಿಗೂ ನನ್ನ ನಮಸ್ಕಾರಗಳು. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಗುರು ವಂದನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇಂದಿನ ಕಾರ್ಯಕ್ರಮಕ್ಕೆ ಮೊದಲು ಮಾಮೂಲಿನಂತೆ ಈ ಕಾರ್ಯಕ್ರಮಗಳ ರೂವಾರಿಯಾಗಿರುವಂತ, ಅವರ ಕನಸನ್ನ ಸಾಕಾರ ಮಾಡಿಕೊಂಡಂತ ಸುಭಾಷ್ ಪತ್ರಿಜಿ ಅವರಿಗೆ ನಮ್ಮ ನಮನಗಳನ್ನ ಸಲ್ಲಿಸಿ, ತದನಂತರದಲ್ಲಿ ಅವರ ಹಾದಿಯಲ್ಲೇ ನಡೀತಾ ಇರುವಂತ ರಂಗನಾಥ್ಜಿರವರು ಸಾಕಷ್ಟು ಕಾರ್ಯಕ್ರಮಗಳನ್ನ ದಿನೇ ಮಾವತಾರ್ ಫೌಂಡೇಶನ್ ಅಭಿವೃದ್ಧಿಯತ್ತ ದಾಪುಕಾಲು ಆಗುತ್ತಾ ನಡೆಯುವಂತೆ ಮಾಡಿರೋ ಸ್ಫೂರ್ತಿಯ ಚುಲುಮೆ ರಂಗನಾಥ್ರವರಿಗೆ ನನ್ನ ಹೃತ್ಪೂರ್ವಕವಾದಂತ ವಂದನೆಗಳು. ಭಗವಂತ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ ಅವ್ರಿಗೆ. ಹಾಗೆ ಪತ್ರಿಜಿ ಗುರುಗಳು ಅವ್ರ ಮೇಲೆ ಸದಾ ಕೃಪಾ ಕಟಾಕ್ಷವನ್ನ ಬೀರ್ಲಿ ಅಂತ ಹೇಳ್ತೀನಿ. ತದನಂತರದಲ್ಲಿ ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಮಾಸ್ಟರ್ಸ್ಗೆ ನನ್ನ ನಮಸ್ಕಾರಗಳು, ಅದು ಶುಭ ಕಾಮನೆಗಳು. ಈ ಏನು ಸಪ್ತ ನದಿಗಳ ಬಗ್ಗೆ ಹೇಳ್ತಾ ಇದ್ದೀವಿ, ಇಂದು ಗಂಗಾ, ಯಮುನಾ, ಸರಸ್ವತಿ ಬಗ್ಗೆ ಹೇಳ್ತಾ ಇದ್ದೀವಿ. ಈ ನದಿಗಳೆಲ್ಲ ನಿಮಗೆ ಅನುಗ್ರಹವನ್ನು ಮಾಡ್ಲಿ ಭಗವಂತ. ಆದಷ್ಟು ಬೇಗ ಈ ನದಿಗಳ ದರ್ಶನ ಮಾಡ್ಕೊಂಡ್ ಬರೋದಕ್ಕೆ ಅವಕಾಶ ಮಾಡ್ಕೊಂಡ್ ಬರ್ಲಿ ಅಂತ ಮಾಡ್ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅದಾಗಿನೇ ಇಂದು ನಾನು ಹೇಳ್ತಾ ಇರೋ ಒಂದು ವಿಷಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಭಾರತದ ಪರಮ ಪವಿತ್ರ ಸಪ್ತ ನದಿಗಳ ಕುರಿತಾಗಿ ಹಾಗೂ ಅದರ ಮಹತ್ವವನ್ನ ಹೇಳೋದಕ್ಕೋಸ್ಕರ ಈ ಸಪ್ತ ನದಿಗಳನ್ನ ನಾವು ಅನುದಿನವೂ ಸ್ಮರಣೆ ಮಾಡ್ತೀವಿ. ಹೇಗೆ ಎಲ್ಲಾ ನದಿಗಳಿಗೂ ನಾವು ಹೋಗಿ ಬರೋಕ್ಕಾಗಲ್ಲ, ಎಲ್ಲಾ ನದಿಗಳನ್ನ ದರ್ಶನ ಮಾಡಿ ಸ್ನಾನ ಮಾಡ್ಕೊಂಡ್ ಬರೋಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ನಮ್ಮ ಹಿಂದಿನ ಋಷಿ ಮುನಿಗಳು ಒಂದು ಹೇಳ್ಕೊಟ್ಟಿದ್ದಾರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಈ ಮಂತ್ರವನ್ನ ನಾವು ದಿನ ಪಠನೆ ಮಾಡಿ ಸ್ನಾನವನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಹಿಂದೆ ಈ ನದಿಗಳಿಗೆಲ್ಲ ಒಂದು ದೇವತೆ ಇದ್ದಾರೆ, ಅವನೇ ಅರುಣಾದಿತ್ಯ. ಸತ್ಯಯುಗದಲ್ಲಿ ದೇವತೆಗಳೆಲ್ಲ ಏನಾದ್ರೂ ಒಟ್ಟಾಗಿ ಸೇರಿ ವರುಣಾದಿತ್ಯನನ್ನ ಪ್ರಾರ್ಥಿಸ್ತಾರೆ. ಎಲ್ಲಾ ನದಿಗಳಿಗೂ ನೀನು ಅಧಿಪತಿಯಾಗೋ, ಸಮುದ್ರಗಳಿಗೆ, ಸಾಗರಗಳಿಗೆ ನೀನೇ ನಾಯಕನಾಗ್ಬೇಕು ಈ ಭೂಮಂಡಲದಲ್ಲಿ ಇರೋವಕ್ಕೆ ಅಂತ. ಆಗ ವರುಣ ದೇವ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ. ಆಮೇಲೆ ಆ ದೇವತೆಗಳೆಲ್ಲ ಸೇರಿ ಅವನನ್ನ ಒಂದು ಸಿಂಹಾಸನದ ಮೇಲೆ ಕೂರಿಸಿ ಅಭಿಷೇಕ ಮಾಡಿ ಸನ್ಮಾನ ಮಾಡಿ, ಇನ್ನು ಮುಂದೆ ಈ ನದಿಗಳಿಗೆ, ಸಮುದ್ರಗಳಿಗೆ, ಸರೋವರಗಳಿಗೆ ನೀನೇ ಅಧಿಪತಿ ಅಂತ ಹೇಳಿ ಅವನ್ನ ಇದು ಮಾಡ್ತಾರೆ. ಆದ್ದರಿಂದ ಅವನ್ನ ಇದನ್ನ ಅಧಿಕಾರಿಯಾಗಿ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಏನಾದ್ರು ಮಳೆ ಬರಲಿಲ್ಲ ಅಂದ್ರೆ ವರುಣನ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಳ್ಳಿಗಳಲ್ಲೆಲ್ಲ ವರ್ಣನ ಪ್ರಾರ್ಥನೆ ಮಾಡ್ತಾರೆ, ವರ್ಣ ಹೋಮಗಳನ್ನ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಎಲ್ಲ, ನೀರು ಬೇಗ ಬರ್ಲಿ ಅಂತ. ಸೊ ಈ ವರ್ಣನಿಗೆ ಅಭಿಷೇಕ ಮಾಡಿದ ಜಾಗಕ್ಕೆ ತೃಜಸ ತೀರ್ಥ ಅಂತ ಕರೀತಾರೆ. ಇದು ಸರಸ್ವತಿ ನದಿಯ ಸಮೀಪದಲ್ಲೇ ಇದೆ. ಹೇಗೆ ನದಿಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ, ಹಾಗೆ ಪರ್ವತಗಳು ಕೂಡ 2 ಭಾಗಗಳಿಗೆ ವಿಂಗಡಿಸಲಾಗಿದೆ. ಅವು ಯಾವುವು ಅಂದ್ರೆ ವರ್ಷ ಪರ್ವತಗಳು ಹಾಗೂ ಕುಲ ಪರ್ವತಗಳು ಅಂತ. ಪರ್ವತಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ಇದೆ. ಹೇಗೆ ನಮ್ಮನ್ನ ಕಾಪಾಡುತ್ತವೆ, ಹೇಗೆ ನಮಗೆ ಮಳೆಗಳನ್ನ ಸುರಿಸುತ್ತೆ, ಹೇಗೆ ನಮ್ಮ ದೇಶವನ್ನ ರಕ್ಷಣೆ ಮಾಡುತ್ತೆ ಅನ್ನೋದನ್ನ ಬಗ್ಗೆ ಸಾಕಷ್ಟು ವಿಷಯಗಳು ಈ ಪರ್ವತಗಳ ಮೇಲೂ ಇದೆ. ಸಾಧ್ಯ ಆದ್ರೆ ಮುಂದೆ ನೋಡೋಣ.
ಎಲ್ಲಾರು ಇಷ್ಟಪಟ್ರೆ ಪರ್ವತಗಳ ಮೇಲೆ ಒಂದು ಇದನ್ನ ಪ್ರವಚನವನ್ನ ಮಾಡೋಣಂತೆ. ಇಲ್ಲಿ ವರ್ಷ ಪರ್ವತಗಳು ರಾಜ್ಯದ ಎಲ್ಲೆಗಳನ್ನು, ರಾಷ್ಟ್ರದ ಎಲ್ಲೆಗಳನ್ನು ಸೂಚಿಸಿದ್ರೆ, ಕುಲ ಪರ್ವತಗಳು ದೇಶದೊಳಗಿನ ಪ್ರಾಂತಗಳ ಸೀಮೆಗಳನ್ನ ಸೂಚಿಸುತ್ತೆ. ನಮ್ಮಲ್ಲಿ ಸಪ್ತ ಪರ್ವತಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಯಾವುದಪ್ಪ ಅಂದ್ರೆ ಮಹೇಂದ್ರ ಪರ್ವತ, ಮಲಯ ಪರ್ವತ, ಸಹ್ಯಾದ್ರಿ, ಹಿಮಾಲಯ, ರೈವತಕ, ವಿಂಧ್ಯ ಪರ್ವತ, ಅರಾವಳಿ. ಹೀಗೆಲ್ಲ ಮಾಡ್ತೀವಲ್ಲ ನಾವು, ನದಿಗಳಲ್ಲೆಲ್ಲ ಹೋಗಿ ಸ್ನಾನ ಮಾಡಿ ಬರ್ತೀವಿ, ನಮ್ಮ ಪಾಪಗಳನ್ನೆಲ್ಲ ಕಳ್ಕೊತೀವಿ. ಆದ್ರೆ ನದಿ ದೇವತೆಗಳು ಏನ್ ಮಾಡ್ಬೇಕು ಪಾಪ, ಅವ್ರ ಪಾಪ ಯಾರು ಕಳಿಯೋರು? ನಮ್ಮ ಪಾಪಗಳನ್ನೇನೋ ಅದು ಶುದ್ಧಿ ಮಾಡ್ಬಿಡುತ್ತೆ. ಅದಕ್ಕೊಂದು ಉದಾಹರಣೆ ಅಂದ್ರೆ ಒಂದು ಕಥೆ ಇದೆ. ಏನು ಅಂದ್ರೆ, ಹಿಂದೆ ಪುಂಡರೀಕ ಅನ್ನೊಬ್ಬ ಭಗವದ್ ಭಕ್ತ ಗಂಗಾ ನದಿ ತೀರದಲ್ಲಿ ಕುಳಿತಿರ್ತಾನೆ. ಆಗ ನದಿ ಒಳಗಿಂದ 3 ಜನ ಅತ್ಯಂತ ವಿಕಾರವಾದಂತ, ಕೆಟ್ಟ ಮಲಿನವಾದ ವಸ್ತ್ರಗಳನ್ನು ಧರಿಸಿದಂತ ಕುರೂಪಿಗಳಾದಂತ ಸ್ತ್ರೀಯರು ಎದ್ದು ಬರ್ತಾರೆ. ಅವ್ರು ನೋಡಿದ್ರೆ ಭಯ ಆಗುತ್ತೆ, ಅಷ್ಟು ಭಯಂಕರವಾಗಿರ್ತಾರೆ. ಅವರು ನದಿಯಿಂದ ಹೊರಗೆ ಬಂದು ಅಲ್ಲೇ ನದಿ ತೀರದಲ್ಲಿರುವಂತ, ಗಂಗಾ ನದಿ ತೀರದಲ್ಲಿರುವಂತ ಒಂದು ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಕುತೂಹಲದಿಂದ ಅವ್ನು ನೋಡ್ತಾನೆ ಇರ್ತಾನೆ, ಪುಂಡಲಿಕ ಏನಾಗ್ತಿದೆ ಇಲ್ಲಿ, ಯಾರು ಇವರು ಇಷ್ಟು ಭಯಂಕರವಾಗಿದಾರಲ್ಲ ಅಂತ. ಆಗ 3 ಜನ ಸ್ವಲ್ಪ ಹೊತ್ತಿನ ನಂತರ 3 ಜನ ದಿವ್ಯ ಸ್ತ್ರೀಯರು, ಸುಂದರವಾಗಿರೋವರು, ಸಾಲಂಕೃತವಾಗಿರುವಂತವ್ರು ಹೊರಗೆ ಬರ್ತಾರೆ. ಆಗ ಅವನಿಗೆ ಕುತೂಹಲ ಆಗತ್ತೆ. ಅವ್ರು ಬಂದು ಸಮುದ್ರದ ನದಿ ಒಳಗೆ ವಾಪಸ್ ಹೋಗೋದಕ್ಕೆ ಹೋಗ್ತಾ ಇದ್ದಾಗ ಪುಂಡಲಿಕ ಅವ್ರನ್ನ ತಡೀತಾನೆ. ಅಮ್ಮ, ತಾಯಂದ್ರ, ಎಲ್ಲಿಂದ ಬರ್ತಾ ಇದ್ದೀರಾ? ಈಗ 3 ಜನ ಯಾರು ಹೋಗಿದ್ದು, ಈಗ ಬರ್ತಾ ಇರೋ ನೀವ್ ಯಾರು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅಪ್ಪ, ನಾವು ನದಿ ದೇವತೆಗಳಾದ ಗಂಗಾ, ಯಮುನಾ, ಸರಸ್ವತಿ, ನಮಗೆ ಈ ನೀವುಗಳು ಮಾಡಿರೋ ಪಾಪ ಕರ್ಮಗಳನ್ನ ತೊಳೆದು ಕ್ಲೀನ್ ಮಾಡ್ಕೊಟ್ಟು ನಿಮ್ಮನ್ನ ಶುಭ್ರ ಮಾಡಿ ಮೋಕ್ಷ ದಾರಿನ ತೋರಿಸಿ ನಿಮ್ಮ ಕೊಳೆಗಳನ್ನೆಲ್ಲ ನಾವು ಅಂಟಿಸ್ಕೊಂಡ್ಬಿಟ್ಟಿದೀವಿ. ಹಂಗೆ ನಾವಿಷ್ಟು ಕುರೂಪವಾಗಿದೀವಿ ನೋಡಿ. ನಮ್ಮನ್ನ ತಿರುಗಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಪಾಪ ಕಳೆದುಕೊಳ್ಳೋದಕ್ಕೋಸ್ಕರ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರ ಪಾದ ಸೇವೆಯನ್ನು ಮಾಡಿ ನಮಗೆ ದಿವ್ಯ ರೂಪವನ್ನು ಬರುವ ಹಾಗೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾನೆ. ಹಾಗೆ ನಮ್ಮ ಪುಣ್ಯವನ್ನು ಅನುಗ್ರಹಿಸೋದಕ್ಕೋಸ್ಕರ ಬ್ರಹ್ಮಜ್ಞಾನಿಗಳ ಸೇವೆ ಮಾಡ್ಬೇಕು ಅನ್ನೋದು ಮುಖ್ಯ. ಅದಕ್ಕೆ ಅಲ್ವೇ ಗುರು ಪೂರ್ಣಿಮೆ ದಿವಸ ಗುರುವನ್ನ ಪ್ರಾರ್ಥನೆ ಮಾಡ್ಬೇಕು ಅನ್ನೋದು, ಗುರುಗಳಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಂತ ಹೇಳೋದು, ಇದು ಮುಖ್ಯವಾದಂತ ವಿಷಯ. ಇದು ಅದಕ್ಕೆ ಪೂರಕವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ದಿನವೂ ನೀವು ನಮ್ಮಲ್ಲಿ ಮಾಸ್ಟರ್ಸ್, ನಾವು ದಿನ ಧ್ಯಾನದ ಕ್ಲಾಸ್ನ ಕೇಳ್ತಾ ಇದ್ದೀವಿ, ಕೆಲವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತೀವಿ. ದಿನವೂ ಹೇಗಿರ್ಬೇಕು, ನಮ್ಮ ಕೃತಜ್ಞತೆಗಳು ಯಾರಿಗೆ ಹೇಳಬೇಕು? ಈಗ ತಾನೇ ಜ್ಯೋತಿ ಅಂಜನಾ ಅವ್ರು ಹೇಳಿದ್ರು, ನನ್ನ ತಂದೆ ತಾಯಿಗಳಿಗೆ, ನನ್ನ ಪಿತೃದೇವತೆಗಳಿಗೆ, ನನ್ನ ಗುರುಗಳಿಗೆ, ಹೀಗೆ ಪ್ರತಿಯೊಬ್ಬರನ್ನು ಜ್ಞಾಪಿಸ್ಕೊಂಡ್ರು. ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಯಾರ್ಯಾರು ನಮಗೆ ಅನುಕೂಲಗಳನ್ನ ಮಾಡಿದ್ದಾರೆ, ಅವ್ರಿಗೆಲ್ಲ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು ಅಂತ. ಹಾಗೆ ಹೇಳ್ಬೇಕಾದ್ರೆ ನಾವು ಅಷ್ಟೇನೆ, ನಾವು ಇನ್ನೊಂದು ಕೃತಜ್ಞತೆ ಅರ್ಪಿಸೋದನ್ನ ಮರೆತು ಬಿಡ್ತೀವಿ. ಯಾರು ದಿನವೂ 24 ಗಂಟೆ ಈ ಭೂಮಿ ನಮಗೆ ಆಧಾರವಾಗಿದೆ, ಈ ಮನೆ ನಮ್ಗೆ ಆಧಾರವಾಗಿದೆ, ಮನೆಯಲ್ಲಿ ನಿಂತ್ಕೋತೀವಿ, ಓಡಾಡ್ತೀವಿ, ರಸ್ತೆಯಲ್ಲಿ ಓಡಾಡ್ತೀವಿ. ಭೂಮಾತೆ ನಮ್ಗೆ ಬಹಳಷ್ಟು ಮುಖ್ಯವಾದವಳು. ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನ ಅಂತ ಕೈಗಳನ್ನ ನಮಸ್ಕಾರ ಮಾಡ್ಕೋತೀವಿ. ಆ 3 ಜನ ದೇವರುಗಳನ್ನ ಜ್ಞಾಪಿಸ್ಕೋತೀವಿ. ಅದೇ ರೀತಿಯಾಗಿ ಮಂಚದಿಂದ ಅಥವಾ ಹಾಸಿಗೆ ಒಳಗಿಂದ ಇಳಿಬೇಕಾದ್ರೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನೀಂ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ನಾವು ಭೂಮಾತೆಗೆ ಪ್ರಾರ್ಥನೆ ಮಾಡಿ, ತದನಂತರದಲ್ಲಿ ಭೂಮಿಯ ಮೇಲೆ ಬಲಗಾಲನ್ನು ಇಟ್ಟು ತದನಂತರದಲ್ಲಿ ಮುಂದಕ್ಕೆ ಹೆಜ್ಜೆಗಳನ್ನ ಇಡಬೇಕು. ಹೀಗೆ ಮಾಡೋದ್ರಿಂದ ಭೂಮಿಯ ದೇವತೆಯ ಅನುಗ್ರಹ ಆಗುತ್ತೆ, ಅವಳಿಗೆ ನಾವು ಕೃತಜ್ಞತೆ ಅರ್ಪಿಸಿದಾಗೂ ಆಗುತ್ತೆ. ಯಾರು ಇದನ್ನ ಮಾಡ್ತಾ ಇಲ್ಲ ಅಂದ್ರೆ ದಿನವೂ ಭೂಮಾತೆಗೆ ಒಂದು ಕೃತಜ್ಞತೆ ಅರ್ಪಿಸಿ ಧನ್ಯವಾದಗಳನ್ನ ಹೇಳೋಣ. ಅದೇ ರೀತಿಯಾಗಿ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅಂತೀನಿ. ನಾವು ಕಂಡಲ್ಲೇ ಎಲ್ಲಂದ್ರಲ್ಲಿ ಉಗೀತಾ ಇರ್ತೀವಿ, ಪಾನ್ ಪರಾಗು ಅದು ಇದು ಹಾಕೊಂಡು ತುಪ್ಕೊ ಅಂತ ಉಗಿತಿರ್ತೀವಿ. ಇವನ್ನೆಲ್ಲ ಮಾಡಬಾರ್ದು. ಭೂಮಿಯನ್ನ ನೈರ್ಮಲ್ಯತೆಯನ್ನು ಕಾಪಾಡಬೇಕು. ಭೂಮಿ ಬಹಳ ಮುಖ್ಯವಾದಂಥವಳು, ಅವಳಿಗೆ ಅಪಚಾರ ಮಾಡಬಾರ್ದು. ಈಗ ಭೂಮಿನೂ ಒಂದು ದೇವರು ತಂದು ಕನ್ಸಿಡರ್ ಮಾಡಿದ್ಮೇಲೆ ಅದ್ರ ಮೇಲೆ ನುಗ್ಗಿದ್ರೆ ಅದು ಗಲೀಜಲ್ವಾ?
ಅದನ್ನೇ ನೀವು ತುಳ್ಕೊಂಡು ಓಡಾಡ್ಬೇಕು, ಅದು ನೀವು ಬೇರೆಯವ್ರು ತುಳ್ಕೊಂಡು ಓಡಾಡ್ಬೇಕು. ಎಷ್ಟು ಅಸಹ್ಯ. ಈಗ ನಮ್ಮ ಉಗುಳನ್ನ ನಾವೇ ತುಳಿದ್ರೆ ನಮ್ಗೇನ್ ಅನ್ಸಲ್ಲ, ಬೇರೆಯವ್ರ ಉಗುಳನ್ನ ನಾವು ತುಳಿದ್ರೆ ಎಷ್ಟು ಅಸಹ್ಯ ಅನ್ಸುತ್ತೆ. ಇದನ್ನೆಲ್ಲ ಗಮನಿಸಬೇಕು. ಇನ್ನೊಂದು ಹೇಳ್ತೀನಿ, ಯಾರು ಪದೇ ಪದೇ ಜೀವನದಲ್ಲಿ ಉಗಿತಾ ಇರ್ತಾರೆ, ದಿನಕ್ಕೆ ಒಂದು 20 ಸಾರಿ 30 ಸಾರಿ ಅವರು ಅನಾರೋಗ್ಯದಿಂದ ಬರುತ್ತಾರೆ, ಯಾವ್ಯಾವ್ದೋ ಕಾಯಿಲೆಗಳು ಬರುತ್ತವೆ, ನರಳಿ ಸಾಯ್ತಾರೆ, ಬೇಕಾದಷ್ಟು ರೀತಿಯ ಗುರುತು ಹಿಡಿಯಕ್ಕಾಗದಿರೋ ಕಾಯಿಲೆಗಳಿಂದ ಸಾಯ್ತಾರೆ. ಅದಕ್ಕೆ ಸ್ನೇಹಿತರೆ, ನಿಮ್ಮ ಜೊತೆಯಲ್ಲಿ ಯಾರಾದ್ರೂ ಇದ್ದರೆ ಮಾಸ್ಟರ್ಸ್, ಅವ್ರಿಗೆಲ್ಲ ಹೇಳಿ ಈ ನದಿಗಳನ್ನ, ಈ ಉಗಿಯೋ ಕಾಯಿಲೆಗಳನ್ನ ಅವಾಯ್ಡ್ ಮಾಡಿ, ಆದಷ್ಟು ಎಲ್ಲಿ ಉಗಿಬೇಕೋ ಸಿಂಕ್ ಅಲ್ಲಿ ಅಲ್ಲಿ ಇದು ಮಾಡಿ, ಉಗುಳೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಉಗುಳು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಹೆಚ್ಚು ನೀರು ಕುಡಿಬೇಕು. ಸ್ವಲ್ಪ ಗುಡುಕಾಗಿ ನೀರು ಕುಡಿತಾ ಇದ್ರೆ ಗಂಟ್ಲು ಒಣಗೋದಿಲ್ಲ, ಗಂಟ್ಲು ಎಲ್ಲ ಶುದ್ಧವಾಗಿರುತ್ತೆ, ಒಳ್ಳೆಯದು. ಇನ್ನು ಅದೇ ರೀತಿಯಾಗಿ ನಮ್ಮ ಭಾರತದ ರಾಷ್ಟ್ರ ನದಿ ಅಂದ್ರೆ ಯಾವುದು ಅಂತಂದ್ರೆ ಗಂಗಾ ನದಿಯನ್ನ ರಾಷ್ಟ್ರ ನದಿ ಅಂತ ಕರಿತೀವಿ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಸುಮಾರು 17ರಿಂದ 18 ವಿಷಯಗಳನ್ನ ರಾಷ್ಟ್ರದ ಮುಖ್ಯವಾದ ಲಾಂಛನಗಳು, ಚಿಹ್ನೆಗಳು ಅಂತ ಹೇಳಿದ್ದಾರೆ. ಅದೊಂದು ವಿಷಯ ನಾನು ತಮ್ಗೆ ಹೇಳಲೇಬೇಕು. ರಾಷ್ಟ್ರ ಧ್ವಜ ನಮ್ದು, ತಿರಂಗ ತ್ರಿವರ್ಣ ಧ್ವಜ ನಮ್ದು. ರಾಷ್ಟ್ರೀಯ ಲಾಂಛನ ಯಾವ್ದಪ್ಪ ಅದು? ಅಶೋಕನ ಸಿಂಹ. ಆಮೇಲೆ ರಾಷ್ಟ್ರೀಯ ಕರೆನ್ಸಿ ಭಾರತೀಯ ರೂಪಾಯಿ ನೋಟುಗಳು. ಭಾರತೀಯ ಕ್ಯಾಲೆಂಡರ್ ಸರ್ಕಾರದ ಸಾಲಿವಾನ ಶಕದ ಕ್ಯಾಲೆಂಡರ್. ಆಮೇಲೆ ನಿಷ್ಠೆಯ ಪ್ರಮಾಣ ವಚನ, ರಾಷ್ಟ್ರೀಯ ಪ್ರಜ್ಞೆ ಅಂತ ಪ್ರತಿಜ್ಞೆ ಅಂತ ಇದೆ. ಆ ಪ್ರತಿಜ್ಞೆಯನ್ನ ನಾವು ಮಾಡಬೇಕು ಅಂತ. ರಾಷ್ಟ್ರೀಯ ನದಿ ಗಂಗಾ ನದಿ ಆಗುತ್ತೆ. ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಆನೆಯನ್ನ ನಾವು ಗುರುತಿಸ್ಕೊಂಡಿದೀವಿ. ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ರಾಯಲ್ ಬೆಂಗಾಲ್ ಟೈಗರ್ ಅಂತ ಕರಿತೀವಿ. ರಾಷ್ಟ್ರ ಪಕ್ಷಿ ಅಂದ್ರೆ ಭಾರತೀಯ ನವಿಲು. ನವಿಲನ್ನ ರಾಷ್ಟ್ರ ಪಕ್ಷಿ ಅಂತ ಕರಿತೀವಿ. ಯಾರಾದ್ರೂ ನವಿಲನ್ನ ಹಿಡಿದ್ರೆ, ಹಿಂಸೆ ಮಾಡಿದ್ರೆ, ಸಾಯಿಸಿದ್ರೆ ಅವರಿಗೆ ಜೈಲು ವಾಸ ಖಚಿತ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಹಳ ಹುಷಾರಾಗಿರ್ಬೇಕು. ಹಾಗೆ ರಾಷ್ಟ್ರೀಯ ಮರ ಆಲದ ಮರ ಆಗತ್ತೆ. ರಾಷ್ಟ್ರಗೀತೆ ಒಂದೇ ಮಾತರಂ ಆಗತ್ತೆ. ರಾಷ್ಟ್ರಗೀತೆ ಜನಗಣ ಮನನೂ ಆಗತ್ತೆ. ರಾಷ್ಟ್ರೀಯ ಸರೀಸೃಪ ಕಿಂಗ್ ಕೋಬ್ರಾ, ನಾಗರಹವನ್ನ ರಾಷ್ಟ್ರೀಯ ಸರೀಸೃಪ ಅಂತ ಕರಿತೀವಿ. ರಾಷ್ಟ್ರೀಯ ಜಲಚರ ಪ್ರಾಣಿ ಅಂದ್ರೆ ಗಂಗಾ ನದಿಯಲ್ಲಿ ಸಿಗುವ ಡಾಲ್ಫಿನ್ ಪ್ರಾಣಿಗಳು. ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ. ರಾಷ್ಟ್ರೀಯ ಹಣ್ಣು ಮಾವು, ಮಾವಿನ ಹಣ್ಣನ್ನ ರಾಷ್ಟ್ರೀಯ ಹಣ್ಣು ಅಂತ ಕರಿತೀವಿ. ಹಾಗೆ ರಾಷ್ಟ್ರೀಯ ಹೂವು ಅಂತಂದ್ರೆ ಕಮಲದ ಹೂವು. ಇದು ನಮಗೆ ಗೊತ್ತಿರಬೇಕು. ನಮ್ಮ ದೇಶದ ಆದ್ಯಕರ್ತ ಪ್ರತಿಯೊಬ್ಬ ಭಾರತದ ಪ್ರಜೆಗಳು ಇದನ್ನು ತಿಳ್ಕೊಂಡಿರ್ಬೇಕು. ಇನ್ನು ನಾವು ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಬಗ್ಗೆ ಹೋಗ್ಬೇಕಾಗತ್ತೆ. ಅದ್ರ ಬಗ್ಗೆ ವಿಚಾರ ಮಾಡೋಣ. ಈಗ ಉತ್ತರಾಖಂಡ್ ರಾಜ್ಯದಲ್ಲಿ ಗಂಗೆಯ ಉಗಮ ಆಗತ್ತೆ. ಎತ್ತರ 3042 ಮೀಟರ್ ಹೈಟ್ ಅಲ್ಲಿ ಆಗತ್ತೆ. ಸೊ ಹವಾಮಾನ ಬೇಸಿಗೆಯಲ್ಲೂ ಹಗಲು ಕಾಲದಲ್ಲೂ ತಂಪಾಗಿರುತ್ತೆ, ರಾತ್ರಿ ಸ್ವಲ್ಪ ತಣ್ಣಗೆ ಇರುತ್ತೆ, ಚಳಿಗಾಲದಲ್ಲಿ ಹಿಮಚ್ಛಾದಿತವಾಗಿರುತ್ತೆ. ಸಾಕ್ಷಾತ್ ಗಂಗೆ ಹೇಗೆ ನಮ್ಗೆ ಭೂಮಿಗೆ ಬಂದ್ಲು ಅನ್ನೋದಕ್ಕೆ ಸಾಕ್ಷಾತ್ ಭಗವಂತನು, ಯಜ್ಞ ಪುರುಷನು, ವಿಷ್ಣು ಆದ ತ್ರಿವಿಕ್ರಮನ ಪೃಥ್ವಿ ಸ್ವರ್ಗಾದಿಗಳಲ್ಲಿ ಲಂಘಿಸಿ ವಾಮಪಾದದ ಅಂಗುಷ್ಟದಿಂದ ಹೊರಟು ಅವನ ಚರಣಕಮಲಗಳನ್ನು ತೊಳೆಯುತ್ತಾ ಭಗವತಿ ಗಂಗೆಯು ಜಗತ್ತಿನ ಪಾಪಗಳನ್ನು ನಾಶಗೊಳಿಸುತ್ತಾ ಸ್ವರ್ಗದಿಂದ ಹಿಮಾಲಯದ ಬ್ರಹ್ಮ ಸದನದಲ್ಲಿ ಪ್ರಾತಿರ್ಭವಿಸಿದಳು ಅಂತ ಹೇಳ್ತೀವಿ. ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಗಂಗಾ ನದಿ ವಿಷಯ ಹೇಳ್ಬೇಕಾದ್ರೆ ಹರಿದ್ವಾರನ ಹೇಳಲೇಬೇಕು ನಾವು. ಹರಿದ್ವಾರದಿಂದಲೇ ನಾವು ಬೇರೆ ಎಲ್ಲ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಸಾಧ್ಯ. ಹರಿದ್ವಾರ, ಅದರ ಪಕ್ಕದಲ್ಲೇ ಋಷಿಕೇಶ ಇದೆ. ಋಷಿಕೇಶದಿಂದ 3 ಮಾರ್ಗಗಳಿದೆ. ಒಂದು ಮಾರ್ಗದಲ್ಲಿ ಯಮುನಾ ನದಿಗೋಸ್ಕರ ಹೋಗ್ತೀವಿ. 2ನೇ ನದಿ ಗಂಗೋತ್ರಿಗೆ ಹೋಗ್ತೀವಿ. ಇನ್ನೊಂದು ರಸ್ತೆ ಇದ್ದ 3ನೇ ರಸ್ತೆಯಲ್ಲಿ ಕೇದಾರ್ನಾಥ ಮತ್ತು ಬದ್ರಿನಾಥಕ್ಕೆ ಹೋಗುವ ರಸ್ತೆ ಆಗಿದೆ. ಅದರಲ್ಲಿ ನಾವು ಹೋಗ್ತೀವಿ ಆ ಜಾಗಗಳನ್ನ ನೋಡ್ಕೊಂಡ್ ಬರೋದಕ್ಕೆ. ಹರಿದ್ವಾರನ ಹಿಂದೆ ಪುಣ್ಯಧಾಮ ಅಂತ ಕರಿತಾ ಇದ್ರು, ಇದನ್ನ ಹರಿದ್ವಾರ ಅಂತಾನು ಕರೀತಾರೆ. ಇಲ್ಲಿ ಕೇದಾರನಾಥ ಈಶ್ವರನ ದೇವಸ್ಥಾನ ಇರೋದ್ರಿಂದ ಹರದ್ವಾರ ಅಂತಾನು ಕರೀತಾರೆ. ವಿಷ್ಣುವಿನ ದೇವಾಲಯ ಇರೋದ್ರಿಂದ ಹರಿದ್ವಾರ ಅಂತಾನು ಕರೀತಾರೆ. ಚಾರ್ಧಾಮ ಯಾತ್ರೆಗೆ ಹೋಗೋರು ಹರಿದ್ವಾರದ ಗಂಗಾ ನದಿ ತಟಾಕದಲ್ಲಿ
ಅಂದ್ರೆ ನದಿ ತೀರದಲ್ಲಿ ಸ್ನಾನ ಮಾಡ್ಬೇಕು. ಬೇಕಾದಷ್ಟು ಘಟ್ಟಗಳಿದೆ ಅಲ್ಲಿ. ಆ ನಂತರದಲ್ಲಿ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ್ ಯಾತ್ರೆಗೆ ಹೋಗ್ಬೇಕಾಗತ್ತೆ. ಹರಿದ್ವಾರವನ್ನ ಸ್ವರ್ಗದ ಬಾಗಿಲು ಅಂತಾನು ಕರೀತಾರೆ. ಹರಿದ್ವಾರದಲ್ಲಿ ಕೇವಲ ಒಂದು ರಾತ್ರಿ ನೀವು ಮಲಗಿದ್ರೆ, ವಾಸ ಮಾಡೋದ್ರಿಂದ 1000 ಗೋದಾನ ಮಾಡಿದ ಫಲವು ಪ್ರಾಪ್ತಿಯಾಗುತ್ತೆ. ಇಲ್ಲಿನ ಸಪ್ತ ಗಂಗೋತ್ರಿ, ಗಂಗಾ ಹಾಗೂ ಶರ್ಕಾವರ್ತ ತೀರ್ಥಗಳಲ್ಲಿ ವಿಧಿಪೂರ್ವಕವಾಗಿ ದೇವರ್ಷಿಗಳಿಗೆ ತರ್ಪಣ ಕೊಡೋದು, ಪಿತೃದೇವತೆಗಳಿಗೂ ತರ್ಪಣ ಕೊಡೋದ್ರಿಂದ ಅವರು ಪುಣ್ಯ ಲೋಕವನ್ನು ಹೊಂದ್ತಾರೆ ಅಂತ ಹೇಳ್ತಾರೆ. ಹರಿದ್ವಾರಕ್ಕೆ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಹರಿದ್ವಾರ, ಹರದ್ವಾರ, ಗಂಗಾದ್ವಾರ, ಕುಶಾವರ್ತ. ಆದರೆ ಮಾಯಾಪುರಿ, ಕನಕಲ, ಜ್ವಾಲಾಪುರ, ಭೀಮಗೊಂಡ, ಹರಿದ್ವಾರ ಇವೆಲ್ಲ ಒಂದು ಜಾಗದಲ್ಲಿದೆ. ಅದಕ್ಕೆ ಎಷ್ಟು ಜಾಗಗಳನ್ನು ಹೊಂದಿರೋದಕ್ಕೆ ಹರಿದ್ವಾರ ಅಂತಾನು ನಾವು ಕರಿತೀವಿ. ಇನ್ನು ಗಂಗಾ ಮಾತೆಯನ್ನ ಹಿಮಾಲಯದಲ್ಲಿ ಹುಟ್ಟಿ ಬರುವಂತ ಗಂಗೆ ಅಲಕಾನಂದ ನದಿಯ ಜೊತೆಗೆ ಹೋಗ್ತಾ ದಾರಿನಲ್ಲಿ ವಿಷ್ಣು ಪ್ರಯಾಗಕ್ಕೆ ಹೋಗುತ್ತೆ, ನಂದ ಪ್ರಯಾಗಕ್ಕೆ ಹೋಗುತ್ತೆ, ಕರ್ಣ ಪ್ರಯಾಗಕ್ಕೆ ಹೋಗುತ್ತೆ, ರುದ್ರ ಪ್ರಯಾಗಕ್ಕೆ ಹೋಗುತ್ತೆ, ಹಾಗೂ ದೇವ ಪ್ರಯಾಗಕ್ಕೆ ಹೋಗುತ್ತೆ. ಈ ಎಲ್ಲ ಕ್ಷೇತ್ರಗಳನ್ನು ಸೇರಿಸ್ಕೊಂಡು ಹೋಗ್ತಾ ಇರುತ್ತೆ. ಒಂದೊಂದು ಕ್ಷೇತ್ರಗಳಲ್ಲಿ 2 ಅಥವಾ 3 ನದಿಗಳು ಸಂಗಮವಾಗಿರುತ್ತೆ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಪಂಚ ಪ್ರಯಾಗಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಒಂದು ದಿವಸದ ಲೆಕ್ಚರ್ ಆಗುತ್ತೆ. ಸಾಕಷ್ಟು ವರ್ಣನೆಗಳಿದೆ, ಸಾಕಷ್ಟು ವಿಷಯಗಳಿದೆ. ಈಗಲೂ ನಮಗೆ ಹಾದಿಯಲ್ಲಿ ಹೋಗ್ಬೇಕಾದ್ರೆ ಈ ಕ್ಷೇತ್ರಗಳೆಲ್ಲ ಸಿಗುತ್ತೆ. ಸ್ವಲ್ಪ 1-2 ದಿವಸ ಅಲ್ಲಿ ನೋಡೋದಕ್ಕೋಸ್ಕರ ಅಂತ ಹೋದ್ರೆ ಖಂಡಿತ ನೋಡ್ಕೊಂಡ್ ಬರ್ಬೋದು ನಾವು. ಈ 5 ಕ್ಷೇತ್ರಗಳಿಗೆ ಪಂಚಪ್ರಯಾಗ ಅಂತ ಕರೀತೀವಿ. ಇನ್ನು ಗಂಗಾ ನದಿ ಹಿಮಾಲಯದಿಂದ ಬಂಗಾಳ ಕೊಲ್ಲಿಯವರೆಗೆ ಹರಿಯುತ್ತೆ ಮತ್ತು ದೇಶದ ಅತ್ಯಂತ ಪವಿತ್ರ ನದಿಯಾಗಿದೆ. ಇದು ಭಾರತದ ರಾಷ್ಟ್ರೀಯ ನದಿ. ಗಂಗಾ ಡಾಲ್ಫಿನ್ಗಳು ಭಾರತದ ರಾಷ್ಟ್ರೀಯ ಜಲಚರ ಪ್ರಭೇದಗಳಲ್ಲಿವೆ. ವಾರಣಾಸಿ ಕ್ಷೇತ್ರ ಗಂಗಾ ನದಿಯ ದಡದಲ್ಲಿದ್ದು ಅತ್ಯಂತ ಹಳೆಯದಾದ ನಗರ. ಇದನ್ನು ದೇವಾಲಯಗಳ ನಗರ ಅಂತಾನೆ ಕರಿತೀವಿ. ಕಾಶಿ, ವಾರಣಾಸಿಯಲ್ಲಿ ಗಂಗಾ ಮಾತೆ ದಿನವೂ ಆರತಿ ಮಾಡ್ತೀವಿ. ಕಾಶಿಯಲ್ಲಿ ಹೆಚ್ಚು ಕಮ್ಮಿ ಸುಮಾರು 80ಕ್ಕೂ ಹೆಚ್ಚು ಸ್ನಾನಘಟ್ಟಗಳಿದೆ. ಅದರಲ್ಲಿ ಹೆಸರಾಂತ ಇರೋದು ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟ್ ಇತ್ಯಾದಿ. ಗಂಗಾ ನದಿ ಭಾರತದ ಅತ್ಯಂತ ಪವಿತ್ರವಾದಂತ, ಗೌರವಾನ್ವಿತವಾದಂತ, ಶುದ್ಧ ಮತ್ತು ಧಾರ್ಮಿಕ ನದಿಗಳಲ್ಲಿ ಮೊದಲನೆಯದಾಗಿದೆ. ಗಂಗಾ ನದಿ ಕೇವಲ ನದಿಯಲ್ಲ, ಅದು ದೇವತೆ, ತಾಯಿ ಮತ್ತು ಗೌರವದಿಂದ ಮಾ ಗಂಗಾ ಅಂತ ಕರಿತೀವಿ. ಪ್ರೀತಿಯಿಂದ ಗಂಗಾಮಯ್ಯ ಅಂತಾನು ಕರೀತಾರೆ ಹಿಂದಿಯಲ್ಲಿ. ಸೊ ಗಂಗಾಮಯ್ಯ ಅಂತ ಕರೀತಾರೆ. ಎಷ್ಟು ಸುಂದರವಾಗಿದೆ ಹೇಳಿ ಪದ, ಕೇಳೋದಕ್ಕೆ ಆನಂದ ಆಗುತ್ತೆ. ಗಂಗಾ ನದಿ ವಿಶೇಷತೆ ಎಂದರೆ ಹಿಮಾಲಯದಲ್ಲಿ ಹುಟ್ಟಿ ಹಿಮಾಲಯದಿಂದ ಹರಿದು ಉತ್ತರ ಭಾರತದ ಆವರಿಸುತ್ತದೆ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಗಂಗಾ ನದಿಯು ಹರಿದ್ವಾರ, ವಾರಣಾಸಿ, ಋಷಿಕೇಶದ ಗಂಗಾ ಘಾಟ್ ಬಳಿ ಧನಾತ್ಮಕತೆಯನ್ನ ಅದ್ಭುತವಾಗಿ ಹರಡುತ್ತೆ. ಎಸ್ಪೆಷಲಿ ಈ ಜಾಗದಲ್ಲಿ ಬಹಳಷ್ಟು ಧನಾತ್ಮಕತೆ ಇದೆ ಅಂತಾರೆ. ಅದಕ್ಕೆ ಯಾರೇ ಆಗ್ಲಿ ಹರಿದ್ವಾರಕ್ಕೆ ಹೋದಾಗ ಗಂಗಾ ಸ್ನಾನ ಮಾಡೋದು ಅತ್ಯಂತ ಮುಖ್ಯವಾದದ್ದು ಅಂತ ಹೇಳ್ತೀವಿ ನಾವು. ಭಾರತದ ಪುರಾಣ ಹಾಗೂ ಮಹಾಕಾವ್ಯಗಳಲ್ಲಿ ಗಂಗೆಯನ್ನ ಜೀವನದಿ ಅಂತ ಕರೀತಾರೆ, ದೇವನದಿ ಅಂತಾನು ಕರೀತಾರೆ. ಇದು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ 1558 ಮೈಲಿ ಅಂದ್ರೆ 2507 ಕಿಲೋಮೀಟರ್ನಷ್ಟು ದೂರವನ್ನ ಕ್ರಮಿಸಿ ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಗಂಗೋತ್ರಿ ತಲುಪಲು ಹರಿದ್ವಾರದಿಂದ ಋಷಿಕೇಶದ ಮೂಲಕ ಉತ್ತರ ಕಾಶಿಗೆ ಬಂದು ಅಲ್ಲಿಂದ ಗಂಗೆಯ ಉಗಮ ಸ್ಥಾನವಾದ ಗಂಗೋತ್ರಿಗೆ ಹೋಗ್ಬೇಕು. ಇಲ್ಲಿ ಬೆಳಿಗ್ಗೆ 4:30ಕ್ಕೆ ಬೆಳಕಾಗ್ಬಿಟ್ಟಿರುತ್ತೆ. ರಾತ್ರಿ 8 ಗಂಟೆ ಆದ್ರೂ ಕತ್ಲೇನೆ ಆಗಿರೋದಿಲ್ಲ. ಇಲ್ಲಿ ಹಗಲು ಜಾಸ್ತಿ, ರಾತ್ರಿ ಕಮ್ಮಿ. ಉತ್ತರ ಕಾಶಿಯಲ್ಲಿ ಒಂದು ಶಿವನ ದೇವಾಲಯ ಇದೆ, ಒಂದು ಆದಿಶಕ್ತಿಯ ದೇವಾಲಯನೂ ಇದೆ. ಈ ಆದಿಶಕ್ತಿ ದೇವಾಲಯದ ಹತ್ರ 100 ಅಡಿ ಎತ್ತರದ ಒಂದು ಹಿತ್ತಾಳೆಯ ಒಂದು ತರಹದ್ದು ಒಂದು ತ್ರಿಶೂಲ ಇದೆ. ತುಂಬಾ ಅಖಂಡವಾಗಿದೆ, ಬಹಳ ಜೋರಾಗಿದೆ. ಈ ಭೂಮಿಯಲ್ಲಿ ಹುದುಗಿದೆ. ಅದು ಏನ್ ಹೇಳ್ತಾರೆ ಇಲ್ಲಿರೋರು ಅಂತಂದ್ರೆ, ಇದು ಪಾತಾಳ ಲೋಕದವರೆಗೂ ಹೋಗಿದೆ ಅಂತ ಹೇಳ್ತಾರೆ. ಅದನ್ನ ಯಾರು ಅಲ್ದಾಡ್ಸಕ್ ಹೋಗಿಲ್ಲ, ಇದು ಮಾಡಕ್ ಹೋಗಿಲ್ಲ. ಅಷ್ಟು ಪರಮವಾಗಿ ದೈವಿಕವಾಗಿ ಅದು ಸ್ಥಾಪನೆಯಾಗಿದೆ ಅಂತ ಹೇಳ್ಬೋದು.
ಆದ್ರೆ ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಉತ್ತರ ಕಾಶಿಯಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ಹಸಿಲಾ ಅಂತ ಒಂದು ಜಾಗ ಸಿಗುತ್ತೆ. ಅಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ದಾರಿ ಉದ್ದಕ್ಕೂ ಅಲ್ಲಿ ಬಹಳಷ್ಟು ಸೇಬಿನ ಮರಗಳಿರುತ್ತವೆ. ದಾರಿ ಉದ್ದಕ್ಕೂ ಸೇಬು ತುಂಬಿಕೊಂಡಿರುವಂತಹ ಮರಗಳು ಬಹಳ ಚೆನ್ನಾಗಿ ಕಾಣುತ್ತೆ. ಮುಂದವೆ ಭೈರವ ಘಾಟ್ ಅಂತ ಬರುತ್ತೆ. ಗಂಗಾ ನಾನಿ ಜಾಗದಲ್ಲಿ ಸ್ನಾನಘಟ್ಟಗಳಿದೆ. ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳಿದೆ. ಅಲ್ಲಿ ನಾವು ಸ್ನಾನ ಮಾಡಬಹುದು. ತದನಂತರದಲ್ಲಿ ಗಂಗೋತ್ರಿ ಸಮುದ್ರ ಮಟ್ಟದಿಂದ ಮುಂದಕ್ಕೆ ಬಂದ್ರೆ 10,355 ಅಡಿ ಎತ್ತರದಲ್ಲಿ ಗಂಗೋತ್ರಿಗಿದೆ. ಇಲ್ಲಿ ಗಂಗಾ ಜಮುನಾ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಪ್ರಾಚೀನ ದೇವಾಲಯ ಇದೆ. ಅಂದ್ರೆ ಈ ದೇವತೆಗಳದ್ದೆಲ್ಲ ಸಣ್ಣ ಸಣ್ಣ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಭಗೀರಥ ಮಹರ್ಷಿಯ ಅಮೃತ ಶಿಲೆಯ ಒಂದು ವಿಗ್ರಹನು ಕೆತ್ತಿದ್ದಾರೆ. ಸೊ ಇಲ್ಲಿ ಭಗೀರಥ ಮಹಾರಾಜನ ವಿಗ್ರಹನೂ ಇದೆ ಅಂತ ಹೇಳಿದೆ. ಹಾಗೆ ಗಂಗೋತ್ರಿಯೇ ಗಂಗೆಯ ಉಗಮ ಸ್ಥಾನ ಅಲ್ಲ. ಯಾಕೆಂದ್ರೆ ಇಲ್ಲಿಂದ ಒಂದು 17-18 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕು. ಇದು 10,000 ಅಡಿ ಎತ್ತರದಲ್ಲಿ ಇದೆ. ಅಂದ್ರೆ ಗೋಮುಖ ಅಂತ ಒಂದು ಜಾಗ ಇದೆ, ಅತ್ಯಂತ ಕಡಿದಾದ ಜಾಗ. ಅಲ್ಲಿ ಮಿಲಿಟರಿ ಅವರು ಇರ್ತಾರೆ. ಅದ್ ನಾವ್ಯಾರು ಹೋಗಕ್ಕಾಗಲ್ಲ. ಚಾರಣ ಮಾಡೋದಕ್ಕೆ ಹಿಮಾಲಯ ಹತ್ತುವಂತ ಎಕ್ಸ್ಪರ್ಟ್ಸ್ ಇದ್ರೆ ಅಂಥವ್ರು 12,770 ಅಡಿ ಎತ್ತರದಲ್ಲಿರೋ ಕೇವಲ 17 ಕಿಲೋಮೀಟರ್ನಲ್ಲಿ ಇಷ್ಟು ಎತ್ತರಕ್ಕೆ ಹೋಗಿದೆ ಅಂತಂದ್ರೆ ಇನ್ನೆಷ್ಟು ಕಡಿದಾದಂತ ಪರ್ವತ ಮುಂದಕ್ಕಿದೆ ಅಂತ ಹೇಳ್ಬೋದು. ಈ ಗೋಮುಖದಲ್ಲಿ ಗಂಗೆ ಉದ್ಭವಿಸ್ತಾಳೆ ಅಂತ ಹೇಳ್ತಾರೆ. ಪುರಾಣ ಕಥೆಗಳ ಪ್ರಕಾರ ಗಂಗೆ ಶಿವನ ಪತ್ನಿ. ಶಿವ ಆಕೆಯನ್ನು ತನ್ನ ಜಟೆಯಲ್ಲಿ ಸ್ಥಾನ ಕೊಟ್ಟು ಇಟ್ಕೊಂಡಿದ್ದಾನೆ. ಆಕೆಯನ್ನು ಭೂಮಿಗೆ ತರಲು ದೇವತೆಗಳು ಪ್ರಯತ್ನಿಸಿದ್ರು, ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಗಂಗೆಯನ್ನು ಭೂಮಿಗೆ ತಂದದ್ದು ಭಗೀರಥ ಮಹಾರಾಜ. ಹಿಂದೆ ಇಕ್ಷ್ವಾಕು ವಂಶದ ಸಗರ ರಾಜ ಅಂತ ಇರ್ತಾನೆ. ಅವನು ಅಶ್ವಮೇಧ ಯಾಗ ಮಾಡೋದಕ್ಕೆ ನಿರ್ಧರಿಸ್ತಾನೆ. ಯಜ್ಞದ ಕುದುರೆಯನ್ನ ಕಳಿಸ್ಕೊಡ್ತಾನೆ. ಆ ಯಜ್ಞದ ಕುದುರೆ ಅವನಾಗ್ಲೇ 99 ಯಾಗಗಳನ್ನು ಮಾಡ್ಬಿಟ್ಟಿದ್ದಾನೆ. ಅಶ್ವಮೇಧ ಯಾಗ. ಯಾರು 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾರೆ ಅವರಿಗೆ ಇಂದ್ರ ಪಟ್ಟ ಖಾಯಂ, ಖಂಡಿತ. ಇನ್ನು ಅವನು ಇನ್ನೊಂದೇ ಒಂದು ಯಜ್ಞ ಮಾಡ್ತಾ ಇದ್ದಾನೆ. ಇವಾಗ ಅದ್ ಮಾಡ್ಬಿಟ್ರೆ ಇನ್ನು ಆಯ್ತು ನನ್ನ ಕತೆ, ಇಂದ್ರ ಪಟ್ಟ ನನ್ ಹೊಟ್ಟೋಗುತ್ತೆ, ದೇವಲೋಕದ ಪಟ್ಟ ನಾನು ಕಳ್ಕೊಳ್ಬೇಕಾಗತ್ತೆ, ಸಗರನೇ ರಾಜ ಆಗ್ಬಿಡ್ತಾನೆ ಅಂತ ಭಯ ಆಗತ್ತೆ. ಇಂದ್ರ ಎಲ್ಲಿಗೆ ಹೋಗ್ಬೇಕು? ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈ ಅಶ್ವವನ್ನ ತಗೊಂಡೋಗಿದ್ದಾನೆ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಕಟ್ಟಾಕ್ಬಿಡ್ತಾನೆ, ಗೊತ್ತಾಗದೆ ಇರೋ ಹಾಗೆ. ಅದೇ ಟೈಮ್ನಲ್ಲಿ ಕುದುರೆಯನ್ನು ಹಿಂಬಾಲಿಸ್ಕೊಂಡು ಬರುವಂತ ಸಗರ ಮಹಾರಾಜನ 60,000 ಮಕ್ಕಳು ಹಿಂದೆ ಬರ್ತಾರೆ. ಬಂದು ನೋಡ್ತಾರೆ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಈ ಕುದುರೆ ಇದೆ, ಅಶ್ವಮೇಧ ಯಾಗದ ಕುದುರೆ ಇದೆ ಸಗರ ರಾಜಂದು. ನಮ್ಮಪ್ಪನ ಕುದುರೆನ ಇಲ್ಲಿ ಬಂಧಿಸಿದಾನಲ್ಲ ಅಂತ ಅಂದ್ಬಿಡ್ತಾನೆ. ಋಷಿಗೆ ಕೋಪಿತರಾಗ್ತಾರೆ. ಕೋಪದಿಂದ ಋಷಿನ ಹೀಯಾಳಿಸ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ, ಮೊದಲಿಸ್ತಾರೆ. ಆಗ ಮಹರ್ಷಿಗಳಿಗೆ ಎಚ್ಚರ ಆಗತ್ತೆ. ಕುಪಿತರಾಗಿ ಅವರ ಕಣ್ಣು ದೃಷ್ಟಿಯಿಂದ ತೆಗೀತಾರೆ. ಅವರ ಕೋಪದ, ಅವರ ಜ್ವಾಲಾಗ್ನಿ ಕಣ್ಣಿನ ದೃಷ್ಟಿಗೆ 60,000 ಜನನು ಸುಟ್ಟು ಬೂದಿ ಆಗ್ಬಿಡ್ತಾರೆ. ಈಗ ಮಕ್ಕಳು ಸತ್ತೋದ್ರು, ಭಸ್ಮ ಆಗ್ಬಿಟ್ಟಿದ್ದಾರೆ, ಯಜ್ಞ ಆಗ್ಲಿಲ್ಲ, ಇಂದ್ರ ಬಚಾವಾದ. ಈಗ ಅದಕ್ಕೋಸ್ಕರ ಏನ್ ಮಾಡೋದು? ಭಗೀರಥ ಮಹಾರಾಜ ಗಂಗೆಯನ್ನು ಭೂಮಿಗೆ ತರೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಹೋಗಿದ್ದಾನೆ, ಈಶ್ವರನ್ ತಪಸ್ ಮಾಡ್ತಾನೆ. ಆಮೇಲೆ ಭಗೀರಥನ ಕೋರಿಕೆಯಂತೆ ಶಿವ ಜಟೆಯಿಂದ ಹೊರಡ್ತಾಳೆ ಯಾರು? ಗಂಗಾ ನದಿ. ಅವನು ಬಿಚ್ತಾನೆ. ಅಲ್ಲಿಂದ ಗಂಗಾ ನದಿ ಅವನ ಜೊತೆ ಭೂಲೋಕಕ್ಕೆ ಬರ್ತಾಳೆ. ಬರ್ತಾ ಇರ್ಬೇಕಾದ್ರೆ ಜುಹ್ನು ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಆದ್ರೆ ಏನ್ ಮಾಡೋದು, ಅವನ ಹಿಂದೆ ಅವಳು ಬರ್ತಾ ಇದ್ದಾಳಲ್ಲ, ಅವಳು ಸುಮ್ಮನೆ ಬರ್ತಾಳ, ದಬ 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 ಬರ್ತಾ ಇದ್ದಾಳೆ. ಸೊ ಅವ್ರು ಆಶ್ರಮನೇ ಮುಳುಗೋಗ್ಬಿಡುತ್ತೆ. ಜುಹ್ನು ಋಷಿಗಳಿಗೆ ಕೋಪ ಬಂದ್ಬಿಡುತ್ತೆ. ಇದೇನಿದು, ಇವನ್ ಬರ್ತಿದ್ದಾನೆ, ಇವನ್ ನನ್ ನಮಸ್ಕಾರ ಮಾಡಕ್ ಬಂದಿದ್ದಾನೆ, ಈಗಾಗಲೇ ಇಲ್ಲಿ ಪ್ರವಾಹ ಆಗ್ತಾ ಇದೆ ಅಂದ್ಬಿಟ್ಟು ತಮ್ಮ ತಪಶಕ್ತಿಯ ಪ್ರಭಾವದಿಂದ ಆ ನೀರಿನ ಆಪೋಷಣ ತಗೊಂಡು ನುಂಗ್ಬಿಡ್ತಾರೆ. ಇಡೀ ಎಂಟೈರ್ ಗಂಗಾ ನದಿ ಅವ್ರ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತು. ಆವಾಗ ಇವನಿಗೆ, ಯಾರಿಗೆ, ಭಗೀರಥ ಮಹಾರಾಜನಿಗೆ ಬಹಳ ದುಃಖ ಆಗತ್ತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಸೊ ಮಹರ್ಷಿಗಳನ್ನ ರಿಕ್ವೆಸ್ಟ್ ಮಾಡ್ಕೋತಾನೆ, ನನ್ನ ವಂಶದ ಕುಡಿಗಳನ್ನ ಅಲೆದಾಡ್ತಿದ್ದಾರೆ 60,000 ಜನ, ಪ್ರೇತಾತ್ಮಗಳಾಗಿದ್ದಾರೆ, ಅವರಿಗೆ ಮೋಕ್ಷವನ್ನು ಕೊಡಬೇಕು, ದಯವಿಟ್ಟು ನೀವು ಅವ್ರನ್ನ ಬಿಡಿ ಅಂತ. ಜುಹ್ನು ಋಷಿ ತನ್ನ ಬಲಗಿವಿಯಿಂದ ಗಂಗಾ ನದಿಯನ್ನ ಬಿಡ್ತಾನೆ ಈಚೆಗೆ. ಇದೆಲ್ಲ ತಪಶಕ್ತಿಯಿಂದ ಆಗ್ತಾ ಇತ್ತು ಆ ಕಾಲದಲ್ಲಿ. ಸತ್ಯಯುಗದಲ್ಲಿ 14-15 ಅಡಿ ಎತ್ತರದ ಜನಗಳಿದ್ರು. ಹಿಂದೆ ಒಂದು ಲೆಕ್ಚರ್ನಲ್ಲಿ ನಾನು ಹೇಳಿದ್ದೇನೆ. ಹೆಚ್ಚು ಕಮ್ಮಿ ಹೇಳ್ಬೇಕು ಅಂತಂದ್ರೆ
ಅತ್ಯಂತ 15 ಅಡಿ ಎತ್ತರದ ಜನ, 1000 ವರ್ಷಗಳವರೆಗೂ ಆಯುಷ್ಯ ಇತ್ತು ಅವರಿಗೆ. ತ್ರೇತಾಯುಗದಲ್ಲಿ 13-14 ಅಡಿ ಎತ್ತರದಲ್ಲಿದ್ರು. ರಾಮ ಆ ಎತ್ತರದಲ್ಲಿದ್ದ 12-13 ಅಡಿ ಎತ್ತರ. ಅವನ್ನ ನೋಡ್ಬೇಕು ಅಂದ್ರೆ ಆಜಾನು ಬಾಹುಂ ಅರವಿಂದ ದಳಾಯತ ಅಕ್ಷಮ್ ಅಂತ ಹೇಳ್ತಾರೆ. ಕಮಲದಂತ ಕಣ್ಣಿರೋನು 12 ಅಡಿ ಎತ್ತರ. ನಾವಿರೋದೆಲ್ಲ 5 ಅಡಿ 6 ಅಡಿ. ಈಗ ನಿಂತ್ಕೊಂಡು ನೋಡಿ ನೀವು, ಈಗ ಅಯೋಧ್ಯೆಗೆ ಹೋದ್ರೆ ಎಲ್ಲರೂ ಹೋದ್ರೆ ಜ್ಞಾಪಿಸ್ಕೊಳ್ಳಿ ರಾಮನ್ನ. ಅವನು ಎಷ್ಟು ಎತ್ತರದಲ್ಲಿ ಇದ್ದಾನೆ. ಅಯ್ಯೋ, ರಾಮ 12 ಅಡಿ ಎತ್ತರದಲ್ಲಿ ಇದ್ದಾರ. ನಾವೇನಾರು ಅವಾಗ ಇದ್ದಿದ್ರೆ ನಾವು ಎತ್ತರ ಇರ್ತಿದ್ವೋ ಏನೋ, ಬಟ್ ಇವಾಗ ನಮ್ಗನ್ಸುತ್ತೆ ರಾಮ ಎಷ್ಟು ಎತ್ತರದಲ್ಲಿದ್ದ. ಆಜಾನ ಬಾಹುಂ ಅರವಿಂದ ದಳಾಯತಾಕ್ಷಂ, ಆ ಗಾಂಭೀರ್ಯ ರೂಪ ಎಲ್ಲ ನೋಡಿದಾಗ. ಆಮೇಲೆ ದ್ವಾಪರ ಯುಗಕ್ಕೆ ಬಂದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. 11-12 ಅಡಿ ಎತ್ತರಕ್ಕೆ ಬರ್ತಾರೆ ಜನಗಳ ಶರೀರದ ರಚನೆ. ಕಲಿಯುಗಕ್ಕೆ ಬಂದಾಗ 5 ಅಡಿ 6 ಅಡಿ ಇರುತ್ತೆ ಅಷ್ಟೇ, ಅದ್ರ ಮೇಲೆ ಇರೋದಿಲ್ಲ ಅವರು. ಹೀಗೆ ಬಂದ್ಬಿಡ್ತಾರೆ. ಆಮೇಲೆ ಅವನ ಕಿವಿಯಿಂದ ಬಿಡ್ತಾನೆ ಗಂಗಾ ನದಿ. ಅಲ್ಲಿಂದ ಪಾತಾಳಕ್ಕೆ ಹೋಗಿ 60,000 ಅಸ್ಥಿಗಳನ್ನ ಸೇರ್ಕೊಂಡಿರುತ್ತೆ. ಅದ್ರ ಮೇಲೆ ಗಂಗೆಯನ್ನ ಪ್ರವಹಿಸ್ತಾನೆ. ಆಗ ಗಂಗಾ ನದಿ ಅಲ್ಲಿ ಹೋಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾಳೆ. ಅವ್ರ ಆತ್ಮಗಳಿಗೆ ಇದು ಸಿಗುತ್ತೆ, ಮೋಕ್ಷ ಸಿಗುತ್ತೆ. ಹಾಗೆ ಅವನ ನೆಪದಿಂದ ಗಂಗಾ ನದಿ ನಮ್ಮ ಭಾರತ ಭೂಮಿಗೆ ಬಂದು ಸೇರ್ತು ಅಂತ ಹೇಳ್ಬೋದು. ಆಮೇಲೆ ಜ್ಯೇಷ್ಠ ಶುದ್ಧ ದಶಮಿ ದಿವಸ ಪವಿತ್ರ ಭೂಮಿಗೆ ಅಂದ್ರೆ ಭೂಮಿಗೆ ಬಂದ ದಿವಸ, ಅವತ್ತು ವಿಶೇಷವಾದ ಗಂಗಾ ಮಾತೆ ದಿವಸವನ್ನ ಆಚರಿಸ್ತಾರೆ. ಗಂಗೆ ವಿಷ್ಣುವಿನ ಪಾದದಿಂದ ಬಂದವಳೆ ಅಂದರೆ ವಿಷ್ಣು ವಾಮನಾವತಾರದಲ್ಲಿ ಬಲಿಯಿಂದ 3 ಹೆಜ್ಜೆಗಳನ್ನ ದಾನ ತೆಗೆದುಕೊಡ್ತಾನೆ. 2ನೇ ಹೆಜ್ಜೆ ಇಟ್ಟಾಗ ವಿಷ್ಣುವಿನ ಬಿರಳು ಬ್ರಹ್ಮಾಂಡದ ಗೋಡೆಗೆ ತಾಗತ್ತೆ. ಅಲ್ಲಿ ರಂಧ್ರವಾಗಿ ಗಂಗಾ ನದಿ ಹರಿಯೋದಕ್ಕೆ ಶುರು ಮಾಡ್ತಾಳೆ. ಹಾಗಾಗಿನೇ ವಿಷ್ಣು ಪಾದದಿಂದ ಅವಳು ಬಂದ್ಲು ಅಂತ ಒಂದು ಉಲ್ಲೇಖ. ಅವಳನ್ನ ಈಶ್ವರ ಜಟೆಯಲ್ಲಿ ಬಂಧಿಸಿಡ್ತಾನೆ. ಜಟೆಯಲ್ಲಿ ಬಂಧಿಸಿಟ್ಟಂತ ಗಂಗೆ ಕೊನೆಗೆ ಭೂಲೋಕಕ್ಕೆ ಬರ್ತಾಳೆ. ಸೊ ಇನ್ನು ಇಲ್ಲಿಗೆ ನಾನು ಗಂಗಾ ನದಿ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಟ್ಟೆ. ಇನ್ನು ಯಮುನಾ ನದಿ ಬಗ್ಗೆ ಮಾತಾಡೋಣಂತೆ. ಯಮುನೇ ಚ ಮಹಾಗಂಗೆ ಸರ್ವ ಪಾಪ ವಿಮೋಚಿನಿ ಭಕ್ತ್ಯಾ ದತ್ತಾಂಗ ಗೃಹಣಾತ್ತ ಯಮುನಾದೇವಿ ನಮೋಸ್ತುತೆ ಅಂತ ಹೇಳ್ತೀವಿ. ಯಮುನೋತ್ರಿ ಇರೋದು ಉತ್ತರಾಖಂಡದ ಗಢವಾಲ್ ಪ್ರದೇಶದಲ್ಲಿ. ಆದರೆ ಮೊದಲು ಇದು ಉತ್ತರ ಭಾರತದಲ್ಲೇ ಇತ್ತು. ಆಮೇಲೆ ಅದನ್ನ ಜಿಲ್ಲೆಗಳನ್ನೆಲ್ಲ ರಾಜ್ಯಗಳನ್ನಾಗಿ, ಚಿಕ್ಕ ಚಿಕ್ಕ ರಾಜ್ಯಗಳನ್ನಾಗಿ ಉಪಖಂಡಗಳನ್ನ ರಚನೆ ಮಾಡಿದ್ರು. ಆವಾಗ ಇದು ಉತ್ತರಾಖಂಡ್ನ ಪ್ರದೇಶಕ್ಕೆ ಹೋಯ್ತು. ಗಢವಾಲ್ನಲ್ಲಿ ಇದೆ. ಉತ್ತರ ಕಾಶಿಯಿಂದ 30 ಕಿಲೋಮೀಟರ್ ದೂರದಲ್ಲಿ ಯಮುನಾ ನದಿಯ ಉಗಮ ಆಗುತ್ತೆ. ಚಾರ್ಧಾಮ್ ಯಾತ್ರೆಯ ಪ್ರಮುಖ ಭಾಗ ಇದು. ಮೊದಲಿಗೆ ನಾವು ಚಾರ್ಧಾಮ್ ಯಾತ್ರೆಗೆ ಬಂದಾಗ ಫಸ್ಟ್ ಯಮುನೋತ್ರಿಗೆ ಹೋಗ್ತೀವಿ, ಆಮೇಲೆ ಗಂಗೋತ್ರಿಗೆ ಹೋಗ್ತೀವಿ, ಆಮೇಲೆ ಕೇದಾರ್ನಾಥ್ಗೆ ಹೋಗ್ತೀವಿ, ಕೊನೆಯಲ್ಲಿ ಬದ್ರಿನಾಥ್ ಕ್ಷೇತ್ರವನ್ನ ದರ್ಶನ ಮಾಡ್ಕೊಂಡು ಬರ್ತೀವಿ. ಸೊ ಇದು ಸಮುದ್ರ ಮಟ್ಟದಿಂದ 14,500 ಅಡಿ ಎತ್ತರದಲ್ಲಿ ಇದೆ. ಕಲಿಂದಿ ಪರ್ವತದ ಮೇಲೆ ಚಂಪಾಸುರ ನೀರ್ಗಲ್ಲಿನಲ್ಲಿ ಯಮುನಾ ನದಿ ಹುಟ್ಟುತ್ತೆ ಅಂತ ಹೇಳ್ಬೋದು. ಯಮುನಾ ನದಿಯು ಶ್ರೀಕೃಷ್ಣನ ಸಂಬಂಧದಿಂದ ಪೂಜ್ಯತೆಯನ್ನು ಪಡೆದ್ಲು, ಮಹಿಮೆಯನ್ನು ಪಡೆದ್ಲು. ಗಂಗಾ ನದಿಯ ನಂತರ 2ನೇ ಅತ್ಯಂತ ಪವಿತ್ರವಾದ ನದಿ ಅಂದ್ರೆ ಯಮುನಾ ನದಿ ಅಂತ ಹೇಳ್ಬೋದು. ಯಮುನೆಯನ್ನು ಕಾಳಿಂದಿ ಅಂತಾನೂ ಕರೀತಾರೆ. ಅವಳು ಶ್ರೀಕೃಷ್ಣನ ಪರಮ ಭಕ್ತೆ. ಶ್ರೀಕೃಷ್ಣ ಪರಮಾತ್ಮ ಅವಳ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ಅವಳನ್ನ ಮದುವೆ ಆಗ್ತಾನೆ. ಅವಳಿಂದ ಅವರಿಗೆ 10 ಮಕ್ಕಳು ಜನಿಸ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಶ್ರುತ, ಕವಿ, ವೃಷ, ವೀರ, ಸುಬಾಯ, ಭದ್ರ, ಶಾಂತಿದರ್ಶ, ಪೂರ್ಣಮಾಸ, ನೇಮಕ, ವಾಕಲ ಅಂತ ಕರೀತಾರೆ. ಇನ್ನು ಯಮುನೆ ಅತ್ಯಂತ ದುರ್ಗಮವಾಗಿದ್ದು ಬೆಟ್ಟದ ಬುಡದಲ್ಲಿ ಒಂದು ದೇವಾಲಯ ನಿರ್ಮಿಸಿದ್ದಾರೆ. ಯಮುನೋತ್ರಿ ಅಲ್ಲಿ ಮೇಲ್ಗಡೆಯಿಂದ ಬರ್ಬೇಕಾದ್ರೆ ಆ ಬುಡದಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಇಲ್ಲಿ ಭೂಭಾಗದಲ್ಲಿ ಸಮುದ್ರ ಮಟ್ಟದಿಂದ 10,804 ಅಡಿ ಎತ್ತರದಲ್ಲಿದೆ. ಇಲ್ಲಿ ಯಮುನೆಯ ಕರಿ ಅಮೃತ ಶಿಲೆಯ ವಿಗ್ರಹ ಇದೆ. ಅಲ್ಲಿ ಪೂಜಿಸ್ತೀವಿ. ಟೆಹರಿ ಗಢವಾಲ್ನ ಮಹಾರಾಜ ಪ್ರತಾಪ್ ಶಾ ಅದನ್ನು ಕಟ್ಟಿಸ್ತಾನೆ. ಸಮೀಪದಲ್ಲೇ ಸೂರ್ಯ ಕುಂಡಗಳಿದೆ. ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳಿದೆ. ಸ್ನಾನಘಟ್ಟಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನಾವು ಸ್ನಾನ ಮಾಡ್ಬೋದು. ನಾವು 2 ಸರಿ ಹೋಗಿದ್ದಾಗಲೂ ಅಲ್ಲಿ ಸ್ನಾನ ಮಾಡಿ ಬಂದ್ವಿ ನಾವು. ತುಂಬಾ ಚೆನ್ನಾಗಿದೆ ಅಲ್ಲಿ. ಆಮೇಲೆ ಇನ್ನೊಂದು, ಅದು ಯಮುನಾ ದೇವಿಗೆ ನಾವು ಪ್ರಸಾದ ಏನ್ ಕೊಡ್ತೀವಿ, ಮಸ್ಲಿನ್ ಬಟ್ಟೆಯಲ್ಲಿ ಒಂದಿಷ್ಟು ಅಕ್ಕಿ ತಗೊಂಡು ಹೋಗ್ತೀವಿ. ಅಕ್ಕಿನ ತಗೊಂಡು ಬಟಾಟೆ, 4 ಗೆಡ್ಡೆ ಇದನ್ನ ತಗೊಂಡು ಬಟ್ಟೆಯಲ್ಲಿ ಕಟ್ಬಿಟ್ಟು ಒಂದು ದಾರದಲ್ಲಿ ಕಟ್ಟಿ ಇದನ್ನ ಕೆಳಗೆ ಬಿಟ್ರೆ, ಬುಗ್ಗೆಗಳ ಮಧ್ಯದಲ್ಲಿ ಬಿಟ್ರೆ ಅದು ಕುದಿದು 1 ನಿಮಿಷದಲ್ಲಿ ಅನ್ನ ಆಗಿ ಬರುತ್ತೆ, ಬಟಾಟೆ ಬೆಂದು ಬರುತ್ತೆ. ಅದನ್ನೇ ನಾವು ಯಮುನಾ ದೇವಿಗೆ
ಸಮರ್ಪಿಸ್ತೀವಿ. ತದನಂತರದಲ್ಲಿ ಅದನ್ನ ತಗೊಂಡು ಮನೆಗೆ ಬರ್ತೀವಿ. ಅದನ್ನ ಆಹಾರಕ್ಕಾಗಿ ಮನೆಗೆ ಬಂದು ಅಲ್ಲಿಂದ ಬಂದವರು ಅದನ್ನ ಪ್ರಸಾದವಾಗಿ ಸೇವಿಸ್ತಾರೆ. ಕೆಲವರು ಅದನ್ನ ಹಾಗೆ ಇಟ್ಕೋತಾರೆ. ಅದು ಒಣಗುತ್ತೆ, ಏನಾಗುತ್ತೆ, ಕೆಡೋದಿಲ್ಲ. ಅದನ್ನ ತಂದು ಮನೆಯಲ್ಲಿ ಅಕ್ಕಿ ಡಬ್ಬಗಳಿಗೆ ಹಾಕಿದಾಗ ಅಕ್ಕಿ ಅಕ್ಷಯ ಆಗುತ್ತೆ, ಸ್ವಾದಿಷ್ಟವಾಗಿರುತ್ತೆ. ಯಮುನಾದೇವಿಯ ಕೃಪಾ ಕಟಾಕ್ಷ ನಮಗೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ನಾವು ಅದನ್ನೇ ಮಾಡಿದ್ವಿ. ನಾವು ಹಾಗೆ ಹೇಳ್ಬೇಕು ಅಂತಂದ್ರೆ ಮುಂದಕ್ಕೆ ಹಿಮಾಲಯದ ಯಮುನೋತ್ರಿಯಲ್ಲಿ ಹಿಮನದಿಯಾಗಿ ಹರಿಯಲು ಆರಂಭಿಸಿದ ಮೇಲೆ ಉತ್ತರ ಭಾರತದ ಬಯಲು ಪ್ರದೇಶದ ಮೂಲಕ ಹರಿಯುತ್ತೆ. ತ್ರಿವೇಣಿ ಸಂಗಮ ಅಂದ್ರೆ ಪ್ರಯಾಗರಾಜ್ನಲ್ಲಿ ಗಂಗೆಯೊಂದಿಗೆ ವಿಲೀನಗೊಳ್ತಾಳೆ. ಅದಕ್ಕೆ ಬದಲು ಹಲವಾರು ರಾಜ್ಯಗಳಲ್ಲಿ ಹರಿದು ಬರ್ತಾಳೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಋಣಾತ್ಮಕ ಶಕ್ತಿ ದೂರ ಆಗುತ್ತೆ ಮತ್ತು ಆತ್ಮ ಶುದ್ಧಿ ಆಗುತ್ತೆ ಅಂತ ಕರೀತಾರೆ. ಯಮುನೆಯ ಧನಾತ್ಮಕ ಶಕ್ತಿಯನ್ನು ಯಮುನಾ ಛಾತ್ ಹಬ್ಬದ ದಿವಸ, ಯಮುನೆ ಹುಟ್ಟಿದ ಹಬ್ಬ ದಿವಸ, ಯಮುನೆ ಭೂಮಿಗೆ ಬಂದ ದಿವಸ ಮಾಡ್ತಾರೆ. ಅಲ್ಲಿ ಸಾವಿರಾರು ಜನ ಯಮುನಾ ನದಿ ತೀರಕ್ಕೆ, ಯಮುನಾ ನಗರದಲ್ಲಿ, ಡೆಲ್ಲಿನಲ್ಲಿ ಮತ್ತು ಇದರ ಜಾಗಗಳಲ್ಲಿ ಬಂದು, ಯಮುನಾ ನದಿ ಪ್ರಾಂತ್ಯಗಳಲ್ಲಿ ಬಂದು ಯಮುನಾ ದೇವಿಯ ಪೂಜೆ ಮಾಡಿ, ಸ್ನಾನ ಮಾಡಿ, ಅವಳಿಗೆ ಅರ್ಘ್ಯವನ್ನು ಕೊಟ್ಟು ಎಲ್ಲ ಬರ್ತಾರೆ. ಯಮುನೆ ಯಾರು? ಯಮುನೆ ವಂಶವೃಕ್ಷ ಹೇಳ್ಬೇಕು ಅಂದ್ರೆ ಸೂರ್ಯ ಮತ್ತು ಸಂಜ್ಞಾದೇವಿಗೆ ಹುಟ್ಟಿದ ಮಕ್ಕಳು. ಸೂರ್ಯನಿಗೆ ಸಂಜ್ಞಾದೇವಿ ಮದುವೆ ಆಗಿರ್ತಾನೆ. ಅವಳು ಯಾರು? ವಿಶ್ವಕರ್ಮನ ಮಗಳು. ಇವಳು ಸೂರ್ಯನ ಸವಾಸದಲ್ಲಿ ಸಂಸಾರ ಮಾಡ್ತಿರ್ಬೇಕಾದ್ರೆ ಅವರಿಗೆ 5 ಜನ ಮಕ್ಕಳು ಹುಟ್ಟುತ್ತಾರೆ. ವೈವಸತಮನು, ಯಮ, ಯಮುನಾ, ಅಶ್ವಿನಿ ಕುಮಾರರು ಹಾಗೂ ರೇವಂತ. ಸ್ವಲ್ಪ ಕಾಲದ ನಂತರ ಅವಳಿಗೆ ಸೂರ್ಯನ ತಾಪ ತಡ್ಕೊಳಕ್ ಆಗೋದಿಲ್ಲ. ತನ್ನ ತಂದೆಯನ್ನು ಕೇಳ್ಕೊತಾಳೆ, ಅಪ್ಪ ಇವನು ಸೂರ್ಯನ ತಾಪ ತಡೆಯಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ. ಅವನು ಏನೇನೋ ಪ್ರಯತ್ನ ಪಡ್ತಾನೆ, ಆಗೋದಿಲ್ಲ. ಕೊನೆಗೆ ಅವಳೇನ್ ಮಾಡ್ತಾಳೆ, ಅಲ್ಲಿ ಇರೋಕ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟಿದ್ದಾನೆ. ಅವಳೇನ್ ಮಾಡ್ತಾಳೆ, ಸೀದಾ ತನ್ನ ಛಾಯೆಯನ್ನ ನಿರ್ಮಾಣ ಮಾಡಿ ತನ್ನದೇ ಆದ ರೂಪವನ್ನು ಅಲ್ಲಿ ತಂದು ಛಾಯಾದೇವಿ ಅಂತ ಕರೀತಾಳೆ. ಅವಳನ್ನ ಅಲ್ಲಿ ಕೂರಿಸಿ ತಾನು ಅಲ್ಲಿಂದ ಹೊರಟು ಬಿಡ್ತಾಳೆ. ಈ ಸೂರ್ಯನಿಗೆ ಈ ಛಾಯಾದೇವಿಯಿಂದ ಹುಟ್ಟಿದ ಮಕ್ಕಳು ಅಂದ್ರೆ ಸಾವರ್ಣಿಕ, ಮನು, ಶನಿ, ತಪತಿ ಹಾಗೂ ವಿಷ್ಟಿ. ಭದ್ರೆಗೆ 12 ಹೆಸರುಗಳಿದೆ. ಯಾರು 12 ಹೆಸರುಗಳ ಭದ್ರೆನ ದಿನವೂ ಹಬ್ಬ ಮಾಡ್ತಾರೆ ಅವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಹೇಳ್ಬೇಕು ಅಂತಂದ್ರೆ ಈ ಯಮುನಾ ದೇವಿಯ ವಿಶೇಷತೆ ಅಂದ್ರೆ ಯಮುನಾ ಮತ್ತು ಯಮ ಇಬ್ರು ಅವಳಿ ಜವಳಿಗಳಾಗಿರ್ತಾರೆ. ಅವಳಿಗೆ ಬಹಳಷ್ಟು ಅಣ್ಣನ ಕಂಡ್ರೆ ಪ್ರೀತಿ ಇರುತ್ತೆ. ಅವಳು ಅವನ್ನ ತನ್ನ ಭೂಲೋಕಕ್ಕೆ ಬಂದ ಮೇಲೆ ಅವನ್ನ ಪ್ರಾರ್ಥನೆ ಮಾಡಿಕೊಂಡು ನೀನು ನನ್ನ ಮನೆಗೆ ಬರ್ಬೇಕು ಅಂತ ಹೇಳ್ತಾಳೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುದ್ಧ ಎರಡನೇ ದಿನ ಅಂದ್ರೆ ದ್ವಿತೀಯ ದಿನ, ದೀಪಾವಳಿಗೆ 2 ದಿವಸದ ನಂತರ ಬರುತ್ತೆ, ಬಲಿಪಾಡ್ಮೆ ಆದ್ಮೇಲೆ. ಆ ಟೈಮ್ನಲ್ಲಿ ಆಗ ಅವಳು ಸೋದರನನ್ನ ಭೂಮಿ ಲೋಕಕ್ಕೆ ಆಹ್ವಾನಿಸ್ತಾಳೆ. ಯಮ ಭೂಲೋಕಕ್ಕೆ ಬಂದ್ಬಿಟ್ಟಿದ್ದಾನೆ, ತಂಗಿಯ ಮನೆಗೆ ಬರ್ತಾನೆ. ಅವಳು ರಾಜಾತಿಥ್ಯವನ್ನ ನೀಡಿ ರಾಜೋಪಚಾರ ಮಾಡಿ ವೈಭವೋಪೇತವಾದಂತ ಪಕ್ಷಿಗಳನ್ನ ತಾನೇ ತಯಾರು ಮಾಡಿ ಯಮನಿಗೆ ಅರ್ಪಿಸ್ತಾಳೆ. ಯಮನ ಪ್ರಸನ್ನನಾಕಿ ಸಂತೋಷ ಪಡ್ತಾನೆ. ಆಮೇಲೆ ಅವಳಿಗೆ ಒಂದು ವರವನ್ನು ಕೊಡ್ತಾನೆ, ಕೊಡುಗೆಗಳನ್ನು ಕೊಡ್ತಾನೆ. ಯಾರು ಭೂಲೋಕದಲ್ಲಿ ಸಹೋದರಿಯ ಮನೆಗೆ ಬಂದು, ಈ ಬಾಯಿ ದೂಜ್ ಅಂತ ಕರೀತಾರೆ ಈ ಹಬ್ಬಕ್ಕೆ, ಬಂದು ಅವಳನ್ನ ಅವನವನ್ನ ಮನ್ನಿಸಿ ಅವಳ ಮನೆಗೆ ಹೋಗಿ ಭೋಜನವನ್ನು ಮಾಡಿ ಉಡುಗೊರೆಗಳನ್ನು ಕೊಡೋದ್ರಿಂದ ಅವಳಿಗೆ ಸೌಭಾಗ್ಯ ಜಾಸ್ತಿ ಆಗತ್ತೆ, ಆರೋಗ್ಯ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಇದನ್ನ ಬಹಳಷ್ಟು ವಿಶೇಷವಾಗಿ ಬಾಯಿ ದೂಜ್ ಅಂತ ಕರೀತಾರೆ. ಸೊ ಈ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಇತ್ತೀಚೆಗೆ ದಕ್ಷಿಣ ಭಾರತದಲ್ಲೂ ಆ ಕಾರ್ಯಕ್ರಮಗಳು ಮುಂದುವರಿತಾ ಬರ್ತಾ ಇದೆ ಅಂತ ಹೇಳಬಹುದು. ಯಾವುದೇ ಆಗ್ಲಿ ಒಳ್ಳೆಯ ಅಭ್ಯಾಸಗಳು ಯಾರು ಬೇಕಾದ್ರೂ ಆಚರಿಸ್ಬೋದು ಅಲ್ವೇ? ಯಮುನಾ ನದಿಗೆ ವಿವಿಧವಾದಂತ ಹೆಸರುಗಳು ಬಂದಿದೆ. ತಲೆಮಿಯ ಅಂದ್ರೆ ವಿದೇಶಿಗರು, ಇತಿಹಾಸಕಾರರು ಬಂದ್ರು. ಅವನ ಬಾಯಲ್ಲಿ ದಯಾಮೌನ ಅಂತ ಕರೆದ. ಅದೇನ್ ಬಾಯಂತೋ ಅವನಿಗೆ. ಲೀನಿ ಬಾಯಲ್ಲಿ ಜೋಮಾನ್ಸ್ ಅಂತ ಕರೆದ. ಹಂಗೆ ಉಚ್ಚಾರಣೆ ಬರ್ಲಿಲ್ವೋ ಅಥವಾ ಅವನಿಗೆ ಏನ್ ಅನ್ನಿಸ್ತೋ ಏನೋ, ಅವ್ರ ಭಾಷೆಯಿಂದ ಏನನ್ನ ಇಟ್ಕೊಂಡಿದಾನೋ ಗೊತ್ತಿಲ್ಲ. ಅರ್ಯನ್ ಎಂಬ ಸಂಶೋಧಕ ಜೋಬರ್ಸ್ ಅಂತ ಯಮುನಾ ನದಿಯನ್ನ ಕರೆದಿದ್ದಾನೆ. ಪ್ರಯಾಗ್ನ ಹರಿದ್ವಾರದವರೆಗೆ ಅಂದ್ರೆ ಗಂಗಾ ಯಮುನಾ ನದಿ ಸೇರುವವರೆಗೆ ಬಯಲು ಪ್ರದೇಶವನ್ನು ಹೊರಟು ಅಂತರ್ವೇದಿ, ಶಾಸಸ್ಥಳಿ, ಬ್ರಹ್ಮಾವರ್ತ ಕರೆದಿದ್ದಾರೆ. ಯಮುನೆ ತನ್ನ ಜನ್ಮಸ್ಥಳವಾದ ಕಲಿಂದಿ ಶಿಖರದಿಂದ
860 ಕಿಲೋಮೀಟರ್ ಹರಿದು ಗಂಗೆ ಸೇರುವ ಜಾಗಕ್ಕೆ ಬರ್ತಾಳೆ. ಅಲ್ಲಿಂದ ಮುಂದಕ್ಕೆ ಬಾಣಗಂಗಾ, ಚಂಬಲ್, ಬೇತ್ವಾ ನದಿಗಳನ್ನ ಬಂದು ಸೇರ್ತಾಳೆ. ಸೊ ಹೀಗೆ ಬರುವಂತ ಯಮುನಾ ನದಿಯಿಂದ ಸ್ವಲ್ಪ ದೂರದಲ್ಲಿ ಕಲ್ಪಿ ದ್ವೀಪದಲ್ಲಿ ವೇದ ಮಹರ್ಷಿಗಳು ಹುಟ್ಟಿದ್ದು. ಯಮುನೆಯ ವಿಶೇಷತೆ ಅಂದ್ರೆ ಅವರು ಕಲ್ಪಿ ಪರಾಶರ ಮುನಿಗಳು ಮತ್ತು ಸತ್ಯವತಿಯ ಒಂದು ಸಂಬಂಧದಿಂದಾಗಿ ಒಂದು ಕಲ್ಪಿ ದ್ವೀಪದಲ್ಲಿ ವೇದವ್ಯಾಸರು ಜನನ ತಾಳ್ತಾರೆ. ಮೊನ್ನೆ ಗುರುಪೌರ್ಣಿಮೆ ಆಗಿದ್ದು ವೇದವ್ಯಾಸರ ಹುಟ್ಟಿದ ದಿವಸ. ಆ ಹುಟ್ಟಿದ ದಿವಸಕ್ಕೆ ಅಂತ ಅದ್ರ ಕತೆ ವಿಸ್ತಾರವಾಗಿದೆ. ಯಮುನಾ ನದಿಯ ಬೊಗಸೆ ನೀರನ್ನ ತಗೊಂಡು ಅದರಿಂದ ಸೋಮಯಾಗ ಮಾಡಿ ಸಾಧನೆ ಮಾಡಿದ್ರಂತೆ. ಅಷ್ಟು ಪವಿತ್ರ ಅಂತ ಹೇಳ್ತಾರೆ. ಮಥುರಾ ಮತ್ತು ಬೃಂದಾವನದಲ್ಲಿ ಹರಿಯುವ ಯಮುನಾ ನದಿ ಕೃಷ್ಣನ ಚರಿತ್ರೆಯೊಂದಿಗೆ ಗಾಢವಾದ ಸಂಬಂಧವನ್ನು ಹೊಂದಿದೆ. ಯಮುನಾ ನದಿಯನ್ನ ಜಮುನಾ ನದಿ ಅಂತಾನೂ ಕರೀತಾರೆ. ಯಮುನಾ ನದಿಯಲ್ಲಿ ಕಾಳಿಂಗ ಒಂದು ಸೇರ್ಕೊಂಡಿತ್ತು, ಕಾಳಿಂಗ ಸರ್ಪ. ಆವಾಗ ಬೃಂದಾವನದಲ್ಲಿ ಈ ಕೃಷ್ಣ ಅದನ್ನ ಇದನ್ನ ಮರ್ದನ ಮಾಡಿ ಅದನ್ನ ಕಂಟ್ರೋಲ್ ತಂದ ಅಂತಾನು ಹೇಳ್ತಾರೆ. ಹೀಗೆ ಯಮುನಾ ನದಿಯ ವಿಶೇಷತೆಗಳು ಬೇಕಾದಷ್ಟು ಇದೆ, ಕಥೆಗಳು ಸಾಕಷ್ಟು ಬಂದಿವೆ. ಇನ್ನು ಇವೆಲ್ಲ ನಮಗೆ ತಿಳ್ಕೊಳ್ಳಬೇಕಾದಂತ ವಿಷಯಗಳು, ಅರಿತುಕೊಳ್ಳಬೇಕಾದಂತ ವಿಷಯಗಳು. ಇದನ್ನ ಅವಕಾಶ ಸಿಕ್ಕಿದ್ರೆ ಈ ಕ್ಷೇತ್ರಗಳಿಗೆಲ್ಲ ದರ್ಶನ ಮಾಡೋದ್ರಿಂದ ನಮಗ್ ತುಂಬಾ ಅನುಕೂಲ ಆಗುತ್ತೆ. ನಮಗೆ ಆಧ್ಯಾತ್ಮಿಕದಲ್ಲಿ ಒಂದು ನೈತಿಕ ಶಕ್ತಿಯನ್ನು ನಾವು ಪಡಿತೀವಿ ಅಂತ ಹೇಳ್ಬೋದು. ಇನ್ನು ಸರಸ್ವತಿ ವೇದ ಕಾಲದಿಂದಲೂ ಹರಿಯುತ್ತಿರುವ ಭಾರತದ ಅತ್ಯಂತ ಪುರಾತನವಾದಂತಹ ನದಿ. ಈಗ ಅಸ್ತಿತ್ವದಲ್ಲ, ಭೂಗತವಾಗಿ ಹರಿತಾ ಇದೆ, ಜನೋಪಯೋಗಿ ಆಗಿತ್ತು. ಸರಸ್ವತಿ ನದಿಯನ್ನ ಮತ್ತು ಈ ಸರಸ್ವತಿಯನ್ನ ಎರಡು ರೂಪದಲ್ಲಿ ನೋಡ್ತೀವಿ. ಒಂದು ಸರಸ್ವತಿ ದೇವತೆಯಾಗಿ, ಒಂದು ಸರಸ್ವತಿ ನದಿಯಾಗಿ. ಯಾಸ್ಕರು ಅಂತ ಮಹರ್ಷಿಗಳಿದ್ದಾರೆ, ಅವರು ಸರಸ್ವತಿ ನದಿಯನ್ನ ತತ್ರ ಸರಸ್ವತಿ ತಸ್ಯ ನದಿ ದ್ವೇದತ್ವಾಚ ನಿಗಮ ಭವಂತು ಎಂದು ವ್ಯಾಖ್ಯಾನಿಸಿದ್ದಾರೆ. ಗಂಗೆಯನ್ನು ಉತ್ತರ ವಾಹಿನಿ ಅಂತ ಕರೆದ್ರೆ, ಕಾವೇರಿಯಿಂದ ಪಶ್ಚಿಮ ವಾಹಿನಿ ಅಂತ ಕರೀತಾರೆ, ಸರಸ್ವತಿಯನ್ನ ಪೂರ್ವ ವಾಹಿನಿ ಅಂತಾನೂ ಕರೀತಾರೆ. ಗಂಗಾ ಸರಸ್ವತಿ ನದಿಗಳ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಮಹಾಪಾತಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಸರಸ್ವತಿ ಬಗ್ಗೆ ಹೇಳೋದಾದ್ರೆ, ಪುಷ್ಕರದಲ್ಲಿ ಯಜ್ಞ ಮಾಡುವಾಗ ಋಷಿಗಳ ಪ್ರಾರ್ಥನೆಯಂತೆ ಬ್ರಹ್ಮನ ಪತ್ನಿ ಸರಸ್ವತಿ ನದಿ ರೂಪದಲ್ಲಿ ಪ್ರಕಟಗೊಂಡ್ಲು. ಆಗ ಅವಳನ್ನ ಸುಪ್ರಭಾ ಅಂತ ಕರೆದ್ರು. ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಆಚರಿಸಿದ 12 ವರ್ಷಗಳ ಯಜ್ಞದಲ್ಲಿ ಸರಸ್ವತಿಯನ್ನು ಧ್ಯಾನಿಸಿದಾಗ ಕಾಂಚನಾಕ್ಷಿ ರೂಪದಲ್ಲಿ ಪ್ರಕಟಗೊಂಡ್ಲು. ನೈಮಿಷಾರಣ್ಯ ಅಂತ ಒಂದು ಜಾಗ ಇದೆ, ಆ ಜಾಗದಲ್ಲಿ ಕಲಿಯ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಭಾರತದ ಇಡೀ ಭೂಖಂಡದಲ್ಲಿ ಯಾವುದೇ ಜಾಗಕ್ಕೆ ಹೋಗಿ ಅಲ್ಲಿ ಕಲಿ ಪ್ರವೇಶ ಮಾಡ್ತಾನಂತೆ. ನೈಮಿಷಾರಣ್ಯದಲ್ಲಿ ಅಲ್ಲಿ ಕಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪವಿತ್ರವಾದಂತಹ ಜಾಗ. ಮೊನ್ನೆ ಯಾವುದೋ ಒಂದು ಬಳ್ಳಾರಿ ಟೀಮ್ನವ್ರಿಗೋಸ್ಕರ ನೈಮಿಷಾರಣ್ಯದ ಕುರಿತಾಗಿ ಒಂದು ಉಪನ್ಯಾಸವನ್ನೇ ನೀಡಿದ್ವಿ. ನೋಡೋಣ, ನಮ್ಮವ್ರು ಏನೋ ಇಷ್ಟಪಟ್ರೆ ನೈಮಿಷಾರಣ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಗಳಿದೆ, ಮಹತ್ವ ಇದೆ, ಅದರ ಲಾಭಗಳನ್ನ ನಾವು ಹೇಗೆ ತಗೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಕ್ಕೆ. ಋಗ್ವೇದದ ಪ್ರಕಾರ ಮಹಾಸರಸ್ವತಿಯನ್ನ ಅಂಬೀತಮೇ, ನದೀತಮೇ, ದೇವೀತಮೇ ಸರಸ್ವತಿ ಅಂತೀವಿ. ಅಂದ್ರೆ ಋಗ್ವೇದವು ಸರಸ್ವತಿಯನ್ನ ಸಪ್ತ ಮಾತೃಕೆಯರಲ್ಲಿ ಒಬ್ಬಳಾಗಿ, ನದಿಗಳಲ್ಲಿ ಒಂದಾಗಿ, ದೇವಿಯರಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಅಂತ ಅರ್ಥ ಆಗತ್ತೆ. ಹಾಗೆ ನಾವು ಸರಸ್ವತಿ ನದಿಯ ಉಮಾ ಸ್ಥಾನವನ್ನ ನಾವು ತಿಳ್ಕೊಬೇಕು ಅಂತಂದ್ರೆ, ಅಲಕಾನಂದಿ ತಟಾಕದಲ್ಲಿರುವ ಬದರಿ ಕ್ಷೇತ್ರಕ್ಕೆ 3-4 ಕಿಲೋಮೀಟರ್ ದೂರದಲ್ಲಿ ಮಾನ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಆ ಗ್ರಾಮದ ಅಲ್ಲಿ ಕೇವಲ 40-50 ಮನೆಗಳಿದೆ ಅಷ್ಟೇನೆ. ಅಲ್ಲಿಂದ ಸ್ವಲ್ಪ ಮೆಟ್ಲುಗಳನ್ನ ಹತ್ತು ಹೋದ್ರೆ ಗಣೇಶನ ಗುಹೆ, ಸಮೀಪದಲ್ಲೇ ಒಂದು ವ್ಯಾಸ ಮಹರ್ಷಿಗಳ ಗುಹೆ ಇದೆ. ಇಲ್ಲಿ ವಾಸಿಸುವ ಜನ ಮಂಗುಲಾಯ್ಡ್ ಬುಡಕಟ್ಟಿಗೆ ಸೇರಿದವರು. ಈ ಸ್ಥಳದಿಂದ 20 ಕಿಲೋಮೀಟರ್ ಅಥವಾ 25 ಕಿಲೋಮೀಟರ್ ಅಷ್ಟೇ ಆ ದೂರದಲ್ಲಿ ಚೈನಾ ದೇಶದ ಬಾರ್ಡರ್ ಸಿಗುತ್ತೆ. ನಮಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಗೆ ಚೈನಾ ಬಾರ್ಡರ್ ಕಾಣಿಸ್ಬೋದು ಅಂತಾನು ಹೇಳ್ತಾರೆ. ಸೊ ಹೀಗೆ ಇಲ್ಲಿ ವಿಪರೀತ ಚಳಿ ಇರುತ್ತೆ. ಕೇವಲ 6 ತಿಂಗಳು ಮಾತ್ರ ಜನ ವಾಸ ಮಾಡ್ತಾರೆ. ಇನ್ನು ಮಿಕ್ಕಿದ ಟೈಮ್ನಲ್ಲಿ ಹಿಮಾವೃತವಾಗಿರುತ್ತೆ. ಇಲ್ಲಿ ಯಾರು ವಾಸ ಮಾಡಕ್ ಆಗಲ್ಲ, ಸತ್ತೋಗ್ಬಿಡ್ತಾರೆ. ಹಾಗಾಗಿ ಇವ್ರನ್ನೆಲ್ಲ ಬೇರೆ ಜಾಗಗಳಿಗೆ ಶಿಫ್ಟ್ ಮಾಡ್ಬಿಡ್ತಾರೆ. ಮಹಾಭಾರತವನ್ನು ಬರೆಯುವಾಗ ಅಂದ್ರೆ ಮಾನ ಗ್ರಾಮದಲ್ಲಿ ವ್ಯಾಸರಿಗೆ ಗಣೇಶ ಉಕ್ತ ಲೇಖನನಾಗಿದ್ದ. ಅಂದ್ರೆ ಅವ್ರು ಹೇಳಿದ್ದನ್ನ ಬರ್ಕೊಳ್ಳೋದಕ್ಕೆ.
ಬರಿತಾ ಇದ್ದ. ಸಾಕಷ್ಟು ನಿಯಮ ಷರತ್ತುಗಳ ಅನುಸಾರವಾಗಿ ವ್ಯಾಸರು ಹೇಳಿದ್ದನ್ನ ಗಣೇಶ ಬರೆಯುತ್ತಿದ್ದ. ಸಮೀಪದಲ್ಲೇ ಸರಸ್ವತಿ ನದಿ ಹರಿತಾ ಇದ್ಲು. ಸರಸ್ವತಿ ಏನು ಆ ಕಾಲಕ್ಕೆ ಹರಿತಾ ಇದ್ದಾಗ ಭೋರ್ಗರೀತಿ ಹರಿತಿದ್ಲು. ಏನು ರಭಸವಾಗಿ ಹೋಗ್ತಿದ್ಲು ಅಂದ್ರೆ ಬಹಳ ರಭಸವಾಗಿ. ನೀವು ಸಯಾನ್ ಚೆಟ್ಟಿ ಹತ್ರ ಬಂದ್ರೆ ಯಮುನಾ ಹರಿತಾಳೆ, ಏನ್ ಹರಿತಾಳೆ, ಅಬ್ಬಾ ಅಬ್ಬಾ ಅಬ್ಬಾ. ಸಯಾನ್ ಚೆಟ್ಟಿನಲ್ಲಿ ನೋಡಿದಾಗ ಭಯ ಆಗತ್ತೆ. ಅಷ್ಟು ಜೋರಾಗಿ ರಭಸವಾಗಿ ಹರಿತಾಳೆ ಯಮುನೆ. ಅದಕ್ಕಿಂತ ಜಾಸ್ತಿ ರಭಸ ಸರಸ್ವತಿ ನದಿ ಮಾನದಲ್ಲಿ ಹರಿತಾ ಇತ್ತು. ಇದರಿಂದಾಗಿ ವ್ಯಾಸರು ಏನ್ ಹೇಳಿದ್ರು ಅದು ಗಣೇಶನಿಗೆ ಕೇಳಿಸ್ತಾ ಇರ್ಲಿಲ್ಲ. ಗಣೇಶ ರಿಕ್ವೆಸ್ಟ್ ಮಾಡ್ಕೊಂಡ, ಅವಳು ಪಾಠಗಳು ಹರಿತಾ ಇದ್ಲು. ಆಗ ವ್ಯಾಸರು ಕೇಳ್ತಾರೆ, ಅದಕ್ಕೂ ಅವಳು ಉತ್ತರಿಸೋದಿಲ್ಲ. ಆಗ ಅವನೇನ್ ಮಾಡ್ತಾರೆ, ನೀನು ಗುಪ್ತಗಾಮಿನಿ ಆಗುವಂತ ಶಾಪ ಕೊಟ್ಬಿಡ್ತಾನೆ. ಸೈಲೆಂಟ್ ಆಗ್ತಾಳೆ. ಆ ಭಾಗದಲ್ಲಿ ಸುಮಾರು ಭಾಗಗಳಲ್ಲಿ ಗುಪ್ತಗಾಮಿನಿಯಾಗಿ ಹರಿಯಕ್ಕೆ ಶುರು ಮಾಡ್ತಾಳೆ. ಇದೊಂದು ವಿಪರ್ಯಾಸ ಅಂತಾನೆ ಹೇಳಬೇಕು. ಸೊ ಸರಸ್ವತಿ ನದಿ ವೇದ ಕಾಲದಲ್ಲಿ ಬಂದಿದ್ದು ಕೊನೆಗೆ ಈ ರೀತಿ ಅಂತ್ಯವನ್ನು ತಗೊಟ್ಟು ಇವತ್ತಿಗೂ ಅದು ಗುಪ್ತಗಾಮಿನಿ ಆಗಿದೆ. ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಅದರ ಪುನರುತ್ಥಾನ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸುಮಾರು 7-8 ವರ್ಷಗಳಿಂದ ಅದು ಕೆಲವು ಕಡೆ ಎಲ್ಲ ಓಪನ್ ಆಗಿ ಹರಿಯೋದಕ್ಕೆ ಆಸ್ಪದ ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಮೂಲ ಎಲ್ಲೇ ಹುಡುಕ್ತಾ ಇದ್ದಾರೆ. ಅದು ಸಾಕಷ್ಟು ಒಂದು ಪ್ರಾಜೆಕ್ಟ್ ಅದು ನಡೀತಾ ಇದೆ. ಅದು ಸರಸ್ವತಿ ನದಿಯ ಪ್ರಾಜೆಕ್ಟ್ ಆದ್ರೆ ಮುಂದಕ್ಕೆ ಬಹಳ ಜನಗಳಿಗೆ ಅನುಕೂಲ ಆಗುತ್ತೆ. ಸರಸ್ವತಿ ನದಿ ಎಲ್ಲರ ಕಣ್ಣಿಗೂ ಬೀಳುತ್ತೆ. ಅವಳನ್ನ ನಾವು ನೋಡ್ಬಹುದು, ಅನುಭವಿಸ್ಬೋದು, ಕೇಳಬಹುದು, ಧನ್ಯರಾಗ್ಬಹುದು. ಸೊ ಆ ಗುಪ್ತಗಾಮಿನಿಯಾಗಿ ಹೋಗ್ತಾಳೆ. ಕೊನೆಗೆ ಏನ್ ಮಾಡ್ತಾಳೆ, ವಿಧಿ ಇಲ್ಲ ಹಂಗೆ ಹೋಗ್ತಾಳೆ. ಸೊ ಇನ್ನು ಸರಸ್ವತಿ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಈ ಭೀಮ್ ಪೂಲ್ ಅಂತ ಒಂದು ಜಾಗ ಇದೆ. ಅಲ್ಲಿಂದ ಮುಂದಕ್ಕೆ ಮಾನೆಯಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದು ಸರಸ್ವತಿ ನದಿ ಹರಿಯೋ ಜಾಗದಲ್ಲಿ ಸ್ವರ್ಗಾರೋಹಣಕ್ಕೆ ಹೋಗ್ಬೇಕಾದ್ರೆ ಪಾಂಡವರು ತಮ್ಮ 18 ದಿವಸಗಳ ವನವಾಸ ಆಯ್ತು, 36 ವರ್ಷದ ರಾಜ್ಯಭಾರ ಆಯ್ತು. ತದನಂತರದಲ್ಲಿ ಅವ್ರು ಹೊರಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಅವ್ರಿಗೆ ಹೋಗ್ಲೇಬೇಕು, ಸ್ವರ್ಗಾರೋಹಣಕ್ಕೆ ಹೋಗ್ಬೇಕು, ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಎಲ್ರೂ ದಾಟಿದ್ರು, ದ್ರೌಪದಿ ದಾಟಕ್ ಆಗ್ಲಿಲ್ಲ. ಅಲ್ಲಿ ಶಿಲೆಗಳೆಲ್ಲ ಇದ್ವು, ಬಿದ್ದೋಗ್ಬಿಡ್ತಿದ್ಲು. ಆಗ ಭೀಮನ ರಿಕ್ವೆಸ್ಟ್ ಮಾಡ್ಕೋತಾಳೆ. ಭೀಮ ದೊಡ್ಡದೊಂದು ಬಂಡೆ ತಂದು ಹಾಕ್ತಾನೆ. ಆ ದಂಡೆ ಹಾಕಿದ್ಮೇಲೆ ಅದ್ರ ಮೇಲೆ ಅವಳು ಹತ್ತಿ ಇಳಿತಾಳೆ. ಇವತ್ತಿಗೂ ನೀವು ಬಂದ್ರೆ ಅಲ್ಲಿ ಭೀಮ್ ಫೂಲ್ ಅಂತ ಕರೀತಾರೆ. ಅಲ್ಲಿ ಎಲ್ಲಾ ಕಲ್ಲುಗಳು ಕಪ್ಪು ಬಣ್ಣದಲ್ಲಿದೆ. ಭೀಮ ತಂದು ಹಾಕಿದ ಕಲ್ಲು ದೂರದಿಂದ ತಂದು ಹಾಕಿದ್ದು, ಅದು ಬಿಳಿ ಬಣ್ಣದಲ್ಲಿದೆ. ಕಣ್ಣಿಗೆ ಕಾಣಿಸುತ್ತೆ, ಅದು ನೋಡ್ಬೋದು. ಸೊ ಹಾಗಾಗಿ ಅಲ್ಲೂ ಆ ಸ್ಥಳವನ್ನ ಭೀಮ್ ಫೂಲ್ ಅಂತ ಕರೀತಾರೆ. ಅಲ್ಲಿ ಒಂದು ಸರಸ್ವತಿ ಮಂದಿರ ಇದೆ. ಆಮೇಲೆ ಮುಂದಕ್ಕೆ ವಸುಧಾರ ಅಂತ ಒಂದು ಫಾಲ್ಸ್ ಬರುತ್ತೆ. ಫಾಲ್ಸ್ ಅಲ್ಲಿ ದ್ರೌಪದಿಯ ದೇವಸ್ಥಾನನೂ ಇದೆ ಅಂತ ಹೇಳ್ತಾರೆ. ಇನ್ನು ನಾನು ಇಷ್ಟು ಹೇಳಿದ್ಮೇಲೆ ಈಗ ಆಗ್ಲೇ ಮುಗಿತಾ ಬಂದಿದೆ. ಸಾಕಷ್ಟು ವಿಷಯ ಈಗ ಹೇಳಿಕ್ ಸಾಧ್ಯ ಇಲ್ಲ. ಈಗ ನಾನು ಒಂದು ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ಬಗ್ಗೆ ಒಂದು ಸಿಂಹಾವಲೋಕನ ಒಂದು ಚುಟುಕಾಗಿ ಹೇಳ್ಬಿಡ್ತೀನಿ. ಗಂಗಾ ನದಿ ಪ್ರಪಂಚದಲ್ಲಿ ಅತ್ಯಂತ ಪವಿತ್ರವಾದ ನದಿ. ಗಂಗಾ ನದಿಗೆ ಜಾಹ್ನವಿ, ಭಾಗೀರಥಿ, ವಿಷ್ಣುಪದಿ, ತ್ರಿಪದಗ ಮುಂತಾದ ಹೆಸರುಗಳಿದೆ. ಗಂಗಾ ನದಿಯ ಜನ್ಮಸ್ಥಳ ಗಂಗೋತ್ರಿ, ಗೋಮುಖ. ಕೇದಾರದಿಂದ ಮಂದಾಕಿನಿಯು ಬದ್ರಿ ಕ್ಷೇತ್ರದಿಂದ ಅಲಕಾನಂದ ಹರಿದು ಬಂದು ರುದ್ರಪ್ರಯಾಗದಲ್ಲಿ ಸೇರಿ ಉತ್ತರ ಕಾಶಿಯಿಂದ ಹರಿದು ಬಂದು ಭಾಗೀರಥಿ ನದಿಯನ್ನ ದೇವಪ್ರಯಾಗದಲ್ಲಿ ಬಂದು ಸೇರುತ್ತೆ. ಭಾಗೀರಥಿ ಗಂಗೆನೇ ಅವಳು ಸೇರುತ್ತೆ. ಅಲ್ಲಿಂದ ಮುಂದಕ್ಕೆ ಪರ್ವತದ ಕೊರಕಲು ಇಕ್ಕಟ್ಟಿನ ಹಾದಿಯಲ್ಲಿ ಭೋರ್ಗರಿಯುತ್ತಾ ಅಡ್ಡಾದಿಡ್ಡಿಯಾಗಿ ಮೈದುಂಬಿ ಹರಿಯುತ್ತಾ ಹರಿದ್ವಾರಕ್ಕೆ ಬರ್ತಾಳೆ. ಈ ಬಯಲು ಸೀಮೆಯಲ್ಲಿ ಅತ್ಯಂತ ಪ್ರಶಾಂತವಾಗಿ ಹರಿತಾಳೆ. ಹರಿದ್ವಾರದ ಗಂಗಾ ಘಾಟ್ಗಳಲ್ಲಿ ನೋಡ್ಬೇಕು ನೀವು, ಎಷ್ಟು ಸುಂದರವಾಗಿ ಹರಿತಾಳೆ, ಎಷ್ಟು ಪ್ರಶಾಂತವಾಗಿರ್ತಾಳೆ. ಕೂತ್ಬಿಟ್ರೆ ಎದ್ದೇಳಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಪ್ರಶಾಂತವಾಗಿರುತ್ತೆ ನದಿ. ಸೊ ಹಾಗೆ ಗಂಗೆ ದೇವಲೋಕದವಳು. ಗಂಗೆ ಭಗೀರಥನ ತನ್ನ ಪೂರ್ವಜರ ಸದ್ಗತಿಗಾಗಿ ಕರೆದುಕೊಂಡು ಬಂದಂಥವಳು. ಭಗೀರಥನಿಂದ ಬಂದಿದ್ರಿಂದಾಗಿ ಅವಳನ್ನ ಭಾಗೀರಥಿ ಅಂತ ಕರೆದ್ರು. ಬರುವಾಗ ಜುರ್ನು ಮಹರ್ಷಿ ಆಶ್ರಮಕ್ಕೆ ಹೋಗಿ ಬಂದಿದ್ರಿಂದಾಗಿ ಅವಳಿಗೆ ಜಾಹ್ನವಿ ಅನ್ನೋ ಹೆಸರು ಬಂತು. ಸೊ ಮತ್ತೆ ಭಗೀರಥನ ಪ್ರಾರ್ಥನೆಯಂತೆ ಬಲಗಿವಿಯಿಂದ ಬಂದ್ಲು, ಜಾಹ್ನವಿ ಹೆಸರು ಅವಳಿಗೆ ಬಂತು. ಅಲ್ಲಿಂದ ಮುಂದಕ್ಕೆ ವಿಷ್ಣು ಪಾದದಿಂದ ಹುಟ್ಟಿದ್ರಿಂದಾಗಿ ವಿಷ್ಣುಪತಿ ಅಂತಲೂ ಕರೀತಾರೆ. ಶಂತನು ರಾಜನಿಂದ ಭೀಷ್ಮ ಹುಟ್ಟಿದ ಅವಳಿಗೆ. ಹಾಗೆ ಗಂಗೆಯಲ್ಲಿ ಪಾಪನಾಶಕ್ಕಾಗಿ ಮಾಡೋದ್ರಿಂದಾಗಿ
ಪುಣ್ಯತಮೆ ಅಂತಾನು ಕರೀತಾರೆ. ಗಂಗೆ ತನ್ನ ಉಗಮ ಸ್ಥಾನದಿಂದ ಸುಮಾರು 2000 ಕಿಲೋಮೀಟರ್ ಕಾಲ ದೂರ ಮಾರ್ಗ ಹೊಂದಿದೆ. ಇನ್ನು ಯಮುನೆ ಬಗ್ಗೆ ಸಿಂಹಾವಲೋಕನ, ಜಸ್ಟ್ ಎ ಜಿಸ್ಟ್. ಸೊ ಯಮುನಾ ನದಿಯು ಯಮುನೋತ್ರಿಯಲ್ಲಿ ಹುಟ್ಟಿ ಪ್ರಯಾಗದಲ್ಲಿ ಗಂಗೆಯೊಡನೆ ಸಂಗಮ ಆಗತ್ತೆ. ಯಮುನೆ ಭಾರತದ ತೃತೀಯ ಶ್ರೇಷ್ಠ ನದಿ. ಹಿಮಾಲಯ ಶ್ರೇಣಿಯಲ್ಲಿ ಸುಮಾರು 80 ಮೈಲಿಗಳ ದುರ್ಗಮ ಪ್ರದೇಶದಲ್ಲಿ ಸೇರುತ್ತೆ. ಅಲ್ಲಿಂದ ಕಾನ್ಪುರ ಮಾರ್ಗವಾಗಿ ಹರಿತಾಳೆ. ಯಮುನೆ ಸುಮಾರು 800 ಮೈಲಿಗಳಷ್ಟು ಉದ್ದವಾಗಿದ್ದಾಳೆ. ಕೃಷ್ಣ ಜನ್ಮವಾದಂತ ಮಥುರೆಯಲ್ಲಿ ಹರಿಯುತ್ತಿದ್ದಾಳೆ. ಶ್ರೀ ಮದ್ಭಾಗವತ ಮಹಾಪುರಾಣದಲ್ಲಿ ಈಕೆಯ ವರ್ಣನೆಯನ್ನು ಅಪಾರವಾಗಿ ಹೇಳಿದ್ದಾರೆ. ಯಮುನಾ ನದಿ ಅನೇಕ ಕವಲುಗಳಿದ್ದಾಗಿ ಹರಿಯುತ್ತಿದ್ದು ಅದರಿಂದ ಬೃಂದಾವನವು ಒಂದು ದ್ವೀಪ ಕಲ್ಪವಾಗಿ ಕಾಣಿಸುತ್ತೆ, ದ್ವೀಪದ ಹಾಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅಂಡ್ ಬೃಂದಾವನದ ದಂಡೆ ಮೇಲೆ ಅನೇಕ ಸ್ನಾನಘಟ್ಟೆಗಳಿದೆ. ದಿನವೂ ಜನ ಅಲ್ಲಿ ಸ್ನಾನ ಮಾಡಿ ಪುನೀತರಾಗ್ತಾರೆ. ಗಂಗಾ ನದಿ ಬೆಳ್ಳಗೆ ಹರಿದ್ರೆ ಯಮುನೆ ಕಪ್ಪಾಗಿದ್ದಾಳೆ. ಗಂಗಾ ಸ್ನಾನಕ್ಕೆ ವೈಶಾಖ ಮಾಸ ಶ್ರೇಷ್ಠ ಆದ್ರೆ ಯಮುನಾ ನದಿ ಸ್ನಾನಕ್ಕೆ ಕಾರ್ತಿಕ ಮಾಸ ಶ್ರೇಷ್ಠ ಅಂತ ಕರೀತಾರೆ. ಜ್ಯೇಷ್ಠ ಶುದ್ಧ ದ್ವಾದಶಿ ಎಂದು ಯಮುನೆಯಲ್ಲಿ ಸ್ನಾನ ಮಾಡಿ ಜನಾರ್ದನ ಪೂಜೆ ಮಾಡಿದರೆ ಸುಖ ಸಮೃದ್ಧಿ ಲಭಿಸುತ್ತೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಆದ್ರೆ ಇಂದು ಯಮುನಾ ಎಲ್ಲ ಕಡೆ ಹಾಳಾಗಿದ್ದಾಳೆ ಎಕ್ಸೆಪ್ಟ್ ಯಮುನಾ ನಗರ ಅಂತ. ಯಮುನಾ ನಗರ ಅಂದ್ರೆ ಯಾವುದು? ದಿಲ್ಲಿಯಿಂದ 80 ಕಿಲೋಮೀಟರ್ದಲ್ಲಿ ಒಂದು ಸಿಟಿ ಇದೆ ಯಮುನಾ ನಗರ ಅಂತ. ಆ ಜಾಗದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಮುನೆ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿದ್ದಾಳೆ. ಈಗ ಸಾಕಷ್ಟು ಯಮುನಾ ನೈರ್ಮಲೀಕರಣ ಕೆಲಸ ನಡೀತಾ ಇದೆ ಸರ್ಕಾರದ ವತಿಯಿಂದ. ಅದು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಹಾಗೇನೆ ಸರಸ್ವತಿ ನದಿ ಬಗ್ಗೆ ಸಿಂಹಾವಲೋಕನ ಮಾಡಿದ್ರೆ ಭೂಮಂಡಲದಲ್ಲಿ ಅತ್ಯಂತ ಪುರಾತನವಾದಂತ ವೈದಿಕ ಯುಗದಿಂದಲೂ ಆರಾಧಿಸಲ್ಪಡ್ತಿರುವಂತಹ ನದಿ ಅಂದ್ರೆ ಸರಸ್ವತಿ. ಇದು ಸಮಸ್ತ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಸಿಂಧೂ ಸರಸ್ವತಿ ಸರಿಯು ನದಿಗಳನ್ನ ಮಹಾನದಿಗಳೆಂದು ಕರೆಯುತ್ತಿದ್ರು. ಸರಿಯು ಇಂಪಾರ್ಟೆಂಟ್, ಅದು ಅಯೋಧ್ಯೆ ಇರೋ ಜಾಗ. ಅದ್ರ ಬಗ್ಗೆನೂ ಹೇಳ್ಬೇಕು ಅಂದ್ರೆ ಬಹಳಷ್ಟು ವಿಷಯಗಳಿದೆ. ಇದನ್ನೆಲ್ಲ ಮಹಾನದಿಗಳು ಅಂತ ಕರೀತಾ ಇದ್ರು. ಅವುಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದ ಸರಸ್ವತಿ ನದಿ ತೀರದಲ್ಲಿ ಆ ಕಾಲದಲ್ಲಿ ಅನೇಕ ಋಷಿಮುನಿಗಳು ವಾಸಿಸ್ತಿದ್ರು. ಆ ಕಾಲದಲ್ಲಿ ಅನೇಕ ಋಷಿಮುನಿಗಳು ವಾಸಿಸ್ತಿದ್ರು, ಯಜ್ಞಗಳನ್ನು ಮಾಡ್ತಿದ್ರು, ಹೋಮಗಳನ್ನು ಮಾಡ್ತಿದ್ರು. ಸರಸ್ವತಿ ಎಂಬ ಪದಕ್ಕೆ ಅರ್ಥ ನೀರಿನಿಂದ ತುಂಬಿರುವುದು ಅಂತ ಆಗತ್ತೆ. ಪ್ರಯಾಗ್ನಲ್ಲಿ ಸರಸ್ವತಿ ಗಂಗಾ ಯಮುನಾ ಸರಸ್ವತಿ ನದಿ ಜೊತೆ ಸೇರಿಕೊಂಡು ತ್ರಿವೇಣಿ ಸಂಗಮ ಅಂತ ಆಗತ್ತೆ. ಮೊದಲು ಅಲಹಾಬಾದ್ ಆಗಿತ್ತು, ಈಗ ಪ್ರಯಾಗ್ರಾಜ್ ಅಂತ ಆಗಿದೆ. ಸರಸ್ವತಿ ದೃಷದ್ವತಿ ಎಂದು ದೃಷದ್ವತಿ ಎರಡು ನದಿಗಳ ನಡುಭಾಗದಲ್ಲಿ ಬ್ರಹ್ಮಾವರ್ತ ಅಂತ ಕರೆದಿದ್ದಾರೆ. ಅಂದ್ರೆ ಸರಸ್ವತಿ ಮತ್ತು ದೃಷದ್ವತಿ ಅಂತ ಎರಡು ನದಿಗಳು ನಡುಭಾಗವನ್ನ ಬ್ರಹ್ಮಾವರ್ತ ಅಂತ ಕರೀತಾರೆ. ಕುರುಕ್ಷೇತ್ರ ಬ್ರಹ್ಮಾವರ್ತದಿಂದ ಒಂದು ಭಾಗ. ಈ ಒಂದು ಸರಸ್ವತಿ ಗುಪ್ತಗಾಮಿನಿಯಾಗಿದ್ದಾಳೆ. ಹಿಮಾಲಯದಿಂದ ಕುರುಕ್ಷೇತ್ರದವರೆಗೆ ಬಂದು ರಾಜಸ್ಥಾನದ ಬರ್ಲಿನಲ್ಲಿ ಮಾಯ ಆಗ್ಬಿಡ್ತಾಳೆ. ಪಂಜಾಬಿನ ಸುರಸತಿ ಎಂಬ ನದಿ ಹರಿಯುತ್ತಿದ್ದು ಇದನ್ನು ಪ್ರಾಚೀನ ಸರಸ್ವತಿ ಅಂತ ಕರೀತಾರೆ. ಈ ನದಿ ಹಿಮಾಲಯದ ಶಿವಾಲಿಕಾ ಪರ್ವತ ಪ್ರದೇಶದಿಂದ ಸಿರ್ಮೋರ್ ಪ್ರದೇಶದಲ್ಲಿ ಹುಟ್ಟುತ್ತೆ, ಅಂಬಾಲಾ ಜಿಲ್ಲೆಗೆ ಬರುತ್ತೆ, ಅಲ್ಲಿಂದ ಮುಂದೆ ಗುಪ್ತಗಾಮಿನಿಯಾಗಿ ಹರಿಯುತ್ತೆ. ಭವಾನಿಪುರದ ಬಳಿ ಪುನಃ ಪ್ರತ್ಯಕ್ಷ ಆಗ್ತಾಳೆ. ಬಲ್ಚಿಪುರ್ ಪುನಃದಲ್ಲಿ ಪುನಃ ಅದೃಶ್ಯಳಾಗಿ ಬಲ್ಖೇಡ್ನಲ್ಲಿ ಪ್ರಕಟ ಆಗ್ತಾಳೆ. ಹೀಗೆ ಮಾಯೆಯನ್ನು ಮಾಡ್ತಾ ಇರ್ತಾಳೆ. ಕೊನೆಗೆ ಗೋಗ್ರಾ ಬಂದು ನದಿ ಸೇರ್ತಾಳೆ. ಈ ಯಾಕುಂದೆ ಎಂದು ತುಷಾರಹಾರ ಧವಳ ಅನ್ನೋ ಒಂದು ಶ್ಲೋಕ ಏನಿದೆ ಸರಸ್ವತಿ ಕುರಿತಾಗಿ, ಅದು ಈ ನದಿಗೆ ಸಂಬಂಧಪಟ್ಟಿದ್ದು ಅಂತನೂ ನಾವು ಹೇಳ್ಬೋದು. ಇನ್ನ ಹೇಳ್ಬೇಕು ಅಂತಂದ್ರೆ ಗಂಗಾ ಯಮುನೆ ಬಗ್ಗೆ ಹೇಳ್ಬೇಕು ಅಂದ್ರೆ ಎರಡೆರಡು ವಿಷಯಗಳು. ಉತ್ತರ ಭಾರತದ ಎಲ್ಲಾ ನದಿಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುತ್ತವೆ, ಅಲ್ಲಿ ಜನಿಸಿವೆ. ಆದ್ರೆ ಗಂಗಾ ಮತ್ತು ಯಮುನಾ ಹಿಮಾಲಯದ ಮೇಲ್ಗಡೆ ಶಿಖರಗಳಿಂದ ಬರ್ತಾ ಇವೆ. ಹಾಗಾಗಿ ಅತ್ಯಂತ ಪವಿತ್ರ ನದಿಗಳು ಅಂತ ಕರ್ಕೊಂಡಿದೆ. ಗಂಗಾ ಯಮುನಾ ನದಿಗಳನ್ನ ಅವಳಿ ಜವಳಿ ನದಿಗಳು ಅಂತ ಕರೀತಾರೆ. ಆದ್ರೆ ಎರಡೂ ಭಿನ್ನವಾಗಿದೆ. ಗಂಗಾ ನದಿ ಚಂದ್ರವಂಶಕ್ಕೆ ಸೇರಿದ ನದಿಯಾಗಿದ್ದು ಸ್ಫಟಿಕದಂತೆ ಶ್ವೇತವರ್ಣದಲ್ಲಿದೆ, ಶುಭ್ರವಾಗಿದೆ. ಆದ್ರೆ ಯಮುನೆ ಸೂರ್ಯವಂಶಕ್ಕೆ ಸೇರಿದವಳು. ಸೂರ್ಯ ಸಂಜ್ಞಾದೇವಿಯ ಮಗಳು. ಯಮನ ಸಹೋದರಿ. ಬಣ್ಣ ಕಪ್ಪು ಇರೋದ್ರಿಂದ ಅವಳನ್ನ ಕಾಳಂದಿ ಅಂತಾನು ಕರೀತಾರೆ. ಗಂಗಾ ಹಾಗೂ ಯಮುನಾ ನದಿಗಳ ಸ್ವಭಾವ ವಿಭಿನ್ನವಾಗಿದೆ ಹಾಗೂ ಗುಣಗಳು ಬೇರೆ ಬೇರೆಯಾಗಿದೆ. ಇಲ್ಲಿಗೆ ನಾನು ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಒಟ್ಟು ಜ್ಯೋತಿ ಅಂಜನಾರವರೇ ನಮಸ್ಕಾರಗಳು ಅಮ್ಮ. ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.